ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು, ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರವರವರ ಜೀವಿತಕ್ಕೆ ಇದನ್ನು ಅಳವಡಿಸಿಕೊಂಡು ಜೀವಿಸಲು ಅವರಿಗೆ ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ಕೂಡ ಈ ದಿವಸದ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಆದಿಕಾಂಡ 24ನೇ ಅಧ್ಯಾಯ 10ರಿಂದ. ಆದಿಕಾಂಡ 24ನೇ ಅಧ್ಯಾಯ 10ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ನಿನ್ನೆ ಅಬ್ರಹಾಮನು ಅವನ ಮಗನಿಗೆ ಸ್ವದೇಶದಿಂದಲೇ, ಸ್ವಂತ ಬಂಧು ಬಳಗದಿಂದಲೇ ತನ್ನ ಹೆಂಡತಿಯನ್ನು ತರಬೇಕು ಅಂತೇಳಿ ಅವರ ಅಧಿಕಾರಿಗಳಿಗೆ, ಮಂತ್ರಿ ಪರಿವಾರದವರಿಗೆ ಏನು ಮಾಡ್ದ, ಪ್ರಮಾಣ ಮಾಡಿ ಹೋಗಬೇಕು ಅಂತೇಳಿ ಹೇಳಿದ. ಅದೇ ರೀತಿ ಅವರು ಆಯ್ತು, ನಿನ್ನ ಸ್ವದೇಶದಿಂದಲೇ, ಬಂಧು ಬಳಗದಿಂದಲೇ ನನ್ನ ಮಗನಿಗೆ ಹೆಂಡತಿಯನ್ನು ತರ್ತೇವೆ ಅಂತೇಳಿ ಪ್ರಮಾಣ ಮಾಡಿದರು. ಅದು ಏನಪ್ಪ ಅದರ ಅರ್ಥ ಅಂತೇಳಿ ನಾವು ನಿನ್ನೆ ತಿಳಿದುಕೊಂಡಿದ್ದೇವೆ. ಅದೇ ಇವತ್ತು ಮುಂದುವರಿಯುತ್ತಿದೆ. ಆದಿಕಾಂಡ 24ನೇ ಅಧ್ಯಾಯ 10ರಿಂದ 14ರವರೆಗೆ ಓದುವಾಗ, ಆ ಹುಡುಗಿ ಈ ರೀತಿ ಹೇಳುತ್ತಾಳೆ ಎಂದು ಅಬ್ರಹಾಮನು ಹೇಳಿ ಕಳಿಸಿದ. ನೋಡಿ, ನೀವು ಹೋದಾಗ ಒಂದು ಹುಡುಗಿಯಲ್ಲಿ ಬರ್ತಾಳೆ. ಅವಳನ್ನು ವಿಚಾರಿಸಿದಾಗ ಅವಳ ವಿಷಯವನ್ನು, ನಾನು ಇಂಥವರ ಮಗಳು ಅಂತೆಲ್ಲ ಹೇಳ್ತಾಳೆ, ನಿಮಗೆ ನಿಮ್ಮ ಎದುರಿಗೆ ಹುಡುಗಿ ಬರ್ತಾಳೆ ಅಂತೇಳಿ. ಹಾಗೆ ಇವರು ಹೋದಾಗ ಹುಡುಗಿ ಎದುರುಗಡೆ ಬರ್ತಾ ಇದ್ದಾಗ ಇವರು ಕೇಳ್ತಾರೆ, ಯಾರಪ್ಪ ಏನು ಅಂತ. ಆಗ ಅವಳು, ನಾನು ಇಂಥವರ ಮಗಳು ಹೀಗಂತಲೇ ಚೆನ್ನಾಗಿ ಮಾತನಾಡ್ತಾಳೆ. ಮೊದಲೇ ದೇವರು ಅಬ್ರಹಾಮನೊಂದಿಗೆ ಮಾತನಾಡಿದರು. ಹಾಗೆ ದೇವರು ಆಯ್ಕೆಗೊಂಡವರಿಂದ, ದೇವರು ಯಾರನ್ನು ಕರೆದಿರ್ತಾರೋ, ಯಾರನ್ನು ಆಶೀರ್ವಾದ ಮಾಡಿರ್ತಾರೋ, ನಡೆಸ್ತಾ ಇರ್ತಾರೋ ಅವರಿಗೆ ಮೊದಲು, ಆಮೇಲೆ ಬರುವಂಥ ಪ್ರತಿಯೊಂದು ವಿಷಯವನ್ನು ಜ್ಞಾನದ ಮೂಲಕ ಮಾತನಾಡುತ್ತಾರೆ. ಹೀಗೆ ಆಗ್ತದೆ, ಹೀಗೆ ಹೋಗ್ತದೆ ಅಂತೇಳಿ. ಅದು ಒಂದು ನಮ್ಮ ಜೀವಿತಕ್ಕೂ ಕೂಡ, ಇದು ಕೂಡ ಇವತ್ತು ನನ್ನ ಜೀವಿತದಲ್ಲಿ ನಡೆಯುತ್ತದೆ. ಅನೇಕರು ಒಂದೊಂದು ಮಾತು ಹೇಳಿದ್ದು ನೆರವೇರ್ತದೆ. ಅದು ದೇವರು ಜ್ಞಾನದ ಮೂಲಕ ಮಾತನಾಡುವಂಥದ್ದು ಅಂತ ಹೇಳಿದರೆ ಅರ್ಥ. ಹಾಗೆ ಹುಡುಗಿ ಏನು ಮಾಡಿದ ಅಬ್ರಹಾಮನಿಂದ. ಆಮೇಲೆ ಅದೇ 24:15ರಿಂದ 20ರವರೆಗೆ ಓದುವಾಗ, ಆ ಹುಡುಗಿ ಅಬ್ರಹಾಮನು ಹೇಳಿದ ಹಾಗೆ ನುಡಿದಳು, ಕಾರ್ಯವನ್ನು ಕೂಡ ಮಾಡಿದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದಿಕಾಂಡ 24:15ರಿಂದ 20ರವರೆಗೆ ನೋಡುವಾಗ, ಅಬ್ರಹಾಮನು ಏನು ಹೇಳಿ ಕಳಿಸಿದನೋ ಅದನ್ನೇ ಮಾತನಾಡಿದಳು, ಹಾಗೆ ಮಾಡ್ತಾಳೆ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಅದನ್ನು ಮುಂದೆ ನೋಡಿಕೊಳ್ಳೋಣ. ಹಾಗೆ 21ರಿಂದ 23, 24ನೇ ಅಧ್ಯಾಯ 21ರಿಂದ 23ರವರೆಗೆ ನೋಡುವಾಗ, ಮೊದಲೇ ಆ ಹುಡುಗಿಗೆ ಬಂಗಾರ ತೊಡಿಸಲಿಕ್ಕೆ ಈ ಅಬ್ರಹಾಮನು ಇವರ ಕೈಯಲ್ಲಿ ಬಂಗಾರವನ್ನು ಕೊಟ್ಟು ಕಳಿಸಿದ್ದಾನೆ. ಆಗ ಅಲ್ಲಿ ಬಂಗಾರವನ್ನು ತೊಡಿಸಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ನೋಡಿ, ಇವತ್ತು ಅನೇಕ ಒಂದೊಂದು ಕೊಳದ ಪದ್ಧತಿಗಳಿವೆ. ಹುಡುಗನ ಕಡೆಯವರು ಹೋಗುವಾಗ ಅಲ್ಲಿ ಎಲ್ಲ ಮಾತಾಡಿ ಆದಮೇಲೆ ಬಂಗಾರವನ್ನು ತೊಡಿಸ್ತಾರೆ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕೇಳೋದು, ಹುಡುಗನ ಕಡೆಯವರು ಹುಡುಗಿಗೆ ಬಂಗಾರವನ್ನು ತಗೊಂಡು ಹೋಗ್ತಾರೆ, ತೊಡಿಸ್ತಾರೆ ಅಂತೇಳಿ. ಅದುವೇ ಇವತ್ತು ಕೂಡ ನಡೀತಾ ಇದೆ ಕೆಲವೊಂದು ಕಡೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 24, 25 ನೋಡುವಾಗ, ಅಬ್ರಹಾಮನ ಸೇವಕರಿಗೆ ಉಳಿದುಕೊಳ್ಳುವುದಕ್ಕೆ ನಾನು ಒಂಟೆಗಳಿಗೂ ಸ್ಥಳ ಸಿಕ್ಕಿದವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಇವ್ರು ಕೇಳ್ತಾರೆ, ನಾವು ಉಳಿದುಕೊಳ್ಳೋದಕ್ಕೆ ಸ್ಥಳ ಇದೆಯೋ, ಒಂಟೆಗಳಿಗೆ ಹುಲ್ಲು ನೀರು ಬೇಕು, ಇದಕ್ಕೂ ಸ್ಥಳ ಇದೆಯಾ ಅಂತ ಕೇಳುವಾಗ ಹುಡುಗಿ ಹೇಳ್ತಾಳೆ, ಖಂಡಿತವಾಗಿ ಬನ್ನಿ, ಒಂಟೆಗಳಿಗೂ ಸ್ಥಳ ಇದೆ, ಆಮೇಲೆ ಉಳಿದುಕೊಳ್ಳೋದಕ್ಕೂ ಸ್ಥಳ ಇದೆ, ನೀರು ಎಲ್ಲವನ್ನು ನಾನು ಕೊಡ್ತೇನೆ ಅಂತೇಳಿ ಹುಡುಗಿಯಲ್ಲಿ ಮಾತನಾಡ್ತಾಳೆ, ಹೇಳಿದ್ಲು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ನೋಡಿ, ಅದು ಏನಪ್ಪ ಅಂದರೆ, ಈ ಹುಡುಗಿನ ಹೀಗೆ ಬರ್ತಾಳೆ, ಹೀಗೆ ಮಾತಾಡ್ತಾಳೆ, ಹೀಗೆ ನೀವು ಕೇಳಿ ಬಂಗಾರವನ್ನು ತೊಡಿಸಿ ಅಂತ ಮೊದಲೇ ಹೇಳಿಸಿಬಿಟ್ಟ. ಯಾರು? ಅಬ್ರಹಾಮ್ ಹೇಳಿದ್ದಾನೆ. ಅದೇ ರೀತಿ ಆ ಹುಡುಗಿ ಮಾಡಿದಳು. ಆಗ ಏನಾಗಿದೆ, ಆ ಹುಡುಗಿಯಲ್ಲಿಯೂ ದೇವರ ಆತ್ಮ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರವಳು ಹುಡುಗಿ? ಇಸಾಕನ ಹೆಂಡತಿ ರೆಬೆಕ್ಕಳು. ಹಾಗೆ
ಅಲ್ಲಿ ಏನಾಯ್ತು, ಅದೇ ರೀತಿ ಆ ಹುಡುಗಿ ಆಗ ದೇವರ ಆತ್ಮ ಅವರಲ್ಲಿ ಇದೆ ನೋಡಿ. ಆ ಹುಡುಗಿಗೆ ಇವರು ಯಾರು ಅಂತ ಗೊತ್ತಿಲ್ಲ, ಇವರಿಗೆ ಹುಡುಗಿ ಯಾರು ಅಂತ, ಯಾರು ಹೇಗೆ ಏನು ಅಂತ ಮೊದಲೇ ಅಬ್ರಾಹ್ಮ ಹೇಳಿ ಕಳಿಸಿದ್ದಾನೆ. ಆದರೆ ಹುಡುಗಿಗೆ ಇವರು ಯಾರು ಅಂತ ಗೊತ್ತಿಲ್ಲ. ದೇವರ ಆತ್ಮಲ್ಲಿ ಇರೋದರಿಂದ ಆ ರೆಬೆಕ್ಕಳು ಅಂದರೆ ಹುಡುಗಿ ಏನು ಮಾಡಿದ್ಲು, ಬನ್ನಿಯಪ್ಪ ಉಳ್ಕೊಳ್ಳಿ, ನಿಮಗೂ ಸ್ಥಳ ಇದೆ, ಒಂಟೆಗಳಿಗೂ ನೀರು ಕೊಡ್ತೇನೆ, ಹುಲ್ಲು ಕೊಡ್ತೇನೆ, ಸ್ಥಳ ಇದೆ ಅಂತೇಳಿ ಅವರ ಮನೆಯವ್ರನ್ನ ಬಂದು ಬಳಗದವ್ರನ್ನ ಯಾರನ್ನೂ ಕೇಳದೆ ಈ ಹುಡುಗಿ ಒಪ್ಪಿಕೊಂಡ್ಲು ನೋಡಿ. ದೇವರ ನಾಮಕ್ಕೆ ಸ್ತೋತ್ರ. ಆಗ ಹುಡುಗಿ ಮುಖಾಂತರ ಯಾರು ಮಾತನಾಡಿದ್ದು, ದೇವರು ಮಾತನಾಡುತ್ತಾರೆ. ಹಾಗೆ ಇವತ್ತು ದೇವರ ಆಶೀರ್ವಾದ ಹೊಂದಿದಂಥ ಹುಡುಗಿಯರು, ಸ್ತ್ರೀಯರು ಕೂಡ ಏನು ಮಾಡ್ತಾರೆ, ಇತರರಿಗೆ ಉಪಕಾರ ಮಾಡೋರಾಗಿದ್ದಾರೆ. ಬನ್ನಿ ಉಳ್ಕೊಳ್ಳಿ, ಸ್ಥಳ ಇದೆ, ಊಟ ಉಪಚಾರ ಇದೆ ಅಂತೇಳಿದ್ದು ದೇವರೇ ಮಾತನಾಡಿದ ಇಂಥ ಸ್ತ್ರೀಯರನ್ನು ನಾವು ಇವತ್ತು ಪತ್ತೆ ಹಚ್ಚುವುದು ಹೀಗೆ. ಯಾರು ಒಳ್ಳೆ ರೀತಿಯಲ್ಲಿ ಕಷ್ಟ ಸಂಕಟ ದುಃಖಗಳಿಗೆ ಅಥವಾ ಈ ರೀತಿಯಲ್ಲಿ ಸಹಾಯ ಮಾಡ್ತಾರೋ, ಯಾವುದು ಚಾಚು ತಪ್ಪದೆ ಯಾರು ಪ್ರೀತಿಯಿಂದ ಮಾತನಾಡುವುದು ಮಾತ್ರ ಅಲ್ಲ, ಈ ರೀತಿಯಲ್ಲಿ ಸಹಾಯ ಮಾಡ್ತಾರೋ ಇವರಲ್ಲಿ ದೇವರ ಆತ್ಮ ಇದೆ ಅಂತ ಹೀಗೆ ಹುಡುಗಿಯರನ್ನು, ಸ್ತ್ರೀಯರನ್ನು, ಕೆಲವರನ್ನು ಕಂಡು ಹಿಡಿದುಕೊಳ್ಳುವಂಥದ್ದು, ಪುರುಷರನ್ನು ಕೂಡ ಇಂಥದ್ದಲ್ಲಿ ಕಂಡು ಹಿಡಿದುಕೊಳ್ಳುವ ದೇವರ ಆತ್ಮ ಇರುವವರಿಗೆ ಮಾತ್ರ ಅದು ಸಾಧ್ಯ. ಇದು ನೋಡಿ, ಮತ್ತ 35:30 40 ಓದುವಾಗ, ನೀವು ಇಂತಿಂಥವರಿಗೆ ದಾನ ಧರ್ಮ ಮಾಡಿದರೆ ನನಗೆ ಮಾಡಿದ ಹಾಗಾಯಿತು. ಅದನ್ನು ತಿರುಗಿ 34ನೇ ವಚನವನ್ನು ಓದುವಾಗ, ಇದು ಪರಲೋಕದ ದೇವರ ತಂದೆಯ ಆಶೀರ್ವಾದ ಮೊದಲೇ ನಿಮಗೆ ಸಿದ್ಧವಾಗಿದೆ, ಬನ್ನಿ ಪಡಕೊಳ್ಳಿರಿ ಅಂತ. ಆದರೆ ದೇವರಿಂದ ಯಾರು ದಾನ ಧರ್ಮ ಧಾರಾಳವಾಗಿ ದಾನ ಧರ್ಮ ಒಳ್ಳೆತನ ಮಾಡ್ತಾರೋ ಅವರು ಪರಲೋಕದ ತಂದೆಯಿಂದ ಆಶೀರ್ವಾದ ಹೊಂದಿದವರು. ಕೆಲವರು ಅಲ್ಪ ಸ್ವಲ್ಪ ಕೊಡ್ತಾರೆ, ಕೆಟ್ಟದನ್ನು ಕೊಡ್ತಾರೆ, ದೂಷಣೆ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಪ್ರೀತಿ ಮಾಡೋರನ್ನ ಪ್ರೀತಿ ಮಾಡ್ತಾರೆ, ಬಡವರನ್ನ ಪ್ರೀತಿ ಮಾಡೋದಿಲ್ಲ. ಕೆಲವರಿಗೆ ಒಳ್ಳೆ ಕಾರ್ಯಗಳು ಬೇಡ, ಇನ್ನೊಬ್ಬರನ್ನ ಹಾಳು ಮಾಡಿ ತಾನೇ ಒಳ್ಳೇದಾಗಬೇಕು, ನಂದೇ ನಡಿಬೇಕು ಅಂತ ನೋಡ್ತಾರೆ. ಇದು ಪ್ರಾಪಂಚಿಕ ಸೈತಾನನ ಕಾರ್ಯ. ಆದರೆ ಒಳ್ಳೆ ವಿಚಾರಗಳಿಗೆ ಯಾರು ಸಹಾಯ ಮಾಡ್ತಾರೋ ಇದೆಲ್ಲವೂ ಏನಾಗಿದೆ, ಪರಲೋಕದ ತಂದೆಯಾದ ದೇವರ ಆಶೀರ್ವಾದ ಹೊಂದಿದವರು ಮಾತ್ರ ಸಾಧ್ಯ ಅಂತ ಹೇಳಿ ಮತ್ತಾಯ 25:35-40 ತಿರುಗಿ 34ನೇ ವಚನವನ್ನು ಓದಿದಾಗ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಾಗೆ ರೆಬೆಕ್ಕಳಲ್ಲಿ ಯಾರಿದ್ರು, ದೇವರ ಆತ್ಮ ಇತ್ತು. ಇದರಲ್ಲಿ ನಾವು ತಿಳ್ಕೊಳ್ಬೇಕು, ದೇವರ ಆತ್ಮ ಇರೋರು ಎಂಥ ಕೆಲಸವನ್ನು ಮಾಡ್ತಾರೆ, ಎಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡ್ತಾರೆ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 26-27ನೇ ವಚನ ನೋಡುವಾಗ, ದೇವರು ಅಬ್ರಹಾಮನೊಂದಿಗೆ ಹೇಳಿದಂಥ ಮಾತಿಗೋಸ್ಕರ ಈ ಅಬ್ರಹಾಮನ ಸೇವಕರು ಏನು ಮಾಡಿದರು, ದೇವರಿಗೆ ಸ್ತೋತ್ರ ಸಲ್ಲಿಸಿದರು. ದೇವರೇ, ನೀನು ಅಬ್ರಹಾಮನೊಂದಿಗೆ ಹೇಳಿಸಿದ್ದಲ್ಲಪ್ಪ, ಮಾಡಿದ್ಯಲ್ಲಪ್ಪ, ಇದು ನೆರವೇರಿಸಲ್ಲ ಅಂತೇಳಿ ಸ್ತೋತ್ರ ಸಲ್ಲಿಸಿದರು. ಹಾಗೆ ಇವತ್ತು ಕೆಲವರು ಹೇಳಿದ ಕಾರ್ಯ ನಮ್ಮ ಜೀವಿತದಲ್ಲಿ ಕೂಡ ನೆರವೇರುವಾಗ ನಾವು ಏನು ಮಾಡಬೇಕಲ್ಲಿ, ದೇವರಿಗೆ ಸ್ತೋತ್ರವನ್ನು ನಾವು ಸಲ್ಲಿಸುವರಾಗಬೇಕು. ದೇವರ ಎಲ್ಲ ಉಪಕಾರಗಳಿಗೆ ಹೋದಲ್ಲಿಯೋ ಬಂದಲ್ಲಿಯೋ ನಿಂತಲ್ಲಿಯೋ ಕೂತಲ್ಲಿಯೂ ಕೂಡ ಪ್ರತಿಯೊಂದು ವಿಚಾರಕ್ಕೂ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿರಬೇಕು. ಹಾಗೆ 28ನೇ ವಚನವನ್ನು ನೋಡುವಾಗ, ಈ ಎಲ್ಲ ವಿಷಯಗಳನ್ನು ಹುಡುಗಿ ಮನೆಯವರಿಗೆ ತಿಳಿಸಿದಳು. ಅಲ್ಲಿಂದ ಹುಡುಗಿ ಏನು ಮಾಡ್ತಾಳೆ, ರೆಬೆಕ್ಕಳು ಅವರ ಮನೆಗೆ ಹೋಗ್ತಾಳೆ. ನೋಡಪ್ಪ, ಯಾರೋ ಬಂದಿದ್ದಾರೆ, ಹೀಗೀಗೆಲ್ಲ ಮಾತಾಡಿದರು, ನನಗೆ ಬಂಗಾರವನ್ನೆಲ್ಲ ತೋರಿಸಿದರು, ನಾನು ಈ ರೀತಿ ಹೇಳಿದೆ ಅಂತೇಳಿ ಮನೆಯವರಿಗೆ ತಿಳಿಸಿದಳು. ದೇವರ ನಾಮಕ್ಕೆ ಸ್ತೋತ್ರ. ಆಗ ಇದರ ಅರ್ಥ, ಒಂದು ಸ್ತ್ರೀಯರಿಗಾಗಲಿ ಹುಡುಗಿಯರಿಗಾಗಲಿ ಏನಾದರೂ ಇಂಥದ್ದೊಂದು ಘಟನೆಗಳು ನಡೆದ್ರೆ, ಇಂಥ ವಿಷಯಗಳು ನಡೆದ್ರೆ ಏನು ಮಾಡಬೇಕು, ಹೋಗಿ ಮನೆಯವರಿಗೆ ತಿಳಿಸಲೇಬೇಕು. ಕೆಲವರು ಮನೆಯವರಿಗೆ ತಿಳಿಸೋದೆಲ್ಲ ಸುಮ್ಮನೆ ಎದ್ದು ಬಿಡ್ತಾರೆ, ಅದುವೇ ಗಲಾಟೆಗೆ ಕಾರಣವಾಗುವಂಥದ್ದು. ಹೀಗೆ ನಡೀತು, ಇಂಥವ್ರು ಬಂದರು, ಇಂಥವ್ರು ಸಿಕ್ಕಿದ್ರು, ಈ ರೀತಿ ಮಾತನಾಡಿದರು. ಯಾವ ವಿಷಯನೇ ಆಗಲಿ ಹೋಗಿ ಮನೆಯವರಿಗೆ ತಿಳಿಸಲೇಬೇಕು. ಅದುವೇ ಮಾಡಿದ್ದು. ಇಲ್ಲಿ 24ನೇ ಅಧ್ಯಾಯ 28ನೇ ವಚನದಲ್ಲಿ ರೆಬೆಕ್ಕಳು ಹೋಗಿ ಮನೆಯವರಿಗೆ ತಿಳಿಸಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದೆ 29-31 ಆದಿಕಾಂಡ 24, 29-31 ನೋಡುವಾಗ, ಆ ಹುಡುಗಿಯ ಅಣ್ಣ ತಂಗಿಯನ್ನು ನೋಡಿ ಆ ಮನುಷ್ಯರ ಬಳಿಗೆ ಬಂದನು, ನಿಮಗೆ ಎಲ್ಲವನ್ನು ಸಿದ್ಧ ಮಾಡಿದ್ದೇನೆ ಅಂದನು. ನೋಡಿ, ಆ ಹುಡುಗಿ ಹೋಗಿ ಹೇಳುವಾಗ ಹುಡುಗಿಯ ಅಣ್ಣ ತಕ್ಷಣದಲ್ಲಿ ಏನು ಮಾಡ್ದಲ್ಲಿ ಓಡಿ ಬಂದು ಏನು ಮಾಡ್ದ, ಬನ್ನಿ ನಮ್ಮ ಮನೆಗೆ, ನಿಮಗೆಲ್ಲವೂ ರೆಡಿ ಇದೆ, ನನ್ನ ತಂಗಿ ಹೇಳಿದ್ಲು. ಹಾಗೆ ಅವರಿಗೆ ಊಟ ಉಪಚಾರಕ್ಕೆ ತಂಗಳು ಸ್ಥಳ, ಆಮೇಲೆ ಅವರ ಒಂಟೆಗಳಿಗೆ ನೀರು, ಆಮೇಲೆ ಹುಲ್ಲು, ಎಲ್ಲವೂ ತಯಾರಿದೆ, ಬನ್ನಿ ನಮ್ಮ ಮನೆಗೆ ಅಂತ ಹೇಳಿ ಏನು ಮಾಡಿದ್ಲು, ಅಲ್ಲಿ ಹುಡುಗಿಯ ಅಣ್ಣ ಓಡಿ ಬಂದು ಅವರನ್ನು ಮನೆಗೆ ಆಹ್ವಾನ ಮಾಡಿದ.
ಹಾಗೆ ಇವತ್ತು ದೇವರ ಆಶೀರ್ವಾದ ಇರೋರು ಮನೆಯ ಅವರು ಯಾರಾದರೂ ಬಂದು ಈ ರೀತಿ ತಿಳಿಸಿದರೆ ಖಂಡಿತವಾಗಿ ಇಂತಿಷ್ಟು ಒಳ್ಳೆ ವಿಷಯಗಳನ್ನ ಮಾತನಾಡಿದ್ರು. ನೋಡಿ, ಬಂಗಾರ ತೊಡಿಸಿದ್ರು, ಯಾರು ಅಂತ ಗೊತ್ತಿಲ್ಲ ಅಂತ ಹುಡುಗಿ ಹೇಳಿದಾಗ ಬಂದು ನೋಡಿ ಅವರಲ್ಲಿ ದೇವರು ಮಾತನಾಡಿದ. ಹುಡುಗಿ ಅಣ್ಣನ ಹತ್ರ ಬಂದು ಆಹ್ವಾನ ಮಾಡಿದ. ಹಾಗೆ ಒಳ್ಳೆ ವಿಚಾರಗಳನ್ನು ಮಾಡಿದಾಗ ಅವ್ರು ಯಾರು ಅಂತ ಗೊತ್ತಿಲ್ಲದಿದ್ದರೂ ಕೂಡ ದೇವರು ಅಂಥವರಲ್ಲಿ ಏನು ಮಾಡ್ತಾರೆ, ಯಾರಲ್ಲಿ ದೇವರ ಆತ್ಮ ಇದೆಯೋ ಅವರಲ್ಲಿ ದೇವರು ಸಹಾಯ ಇಂಥವರಿಗೆ ಒಂದು ಊರಿಂದ ಒಂದು ಊರಿಗೆ ಹೋದವರಿಗೆ, ಪರದೇಶದವರಿಗೆ ದೇವರು ಸಹಾಯ ಮಾಡಿಸುತ್ತಾರೆ. ಇದೆಲ್ಲವೂ ದೇವರ ಕಾರ್ಯ. ಇನ್ನು ಕೆಲವರು ಯಾರೋ ಏನೋ ಯಾಕೆ ಬಂದ, ಎಲ್ಲಿ ಹೋಗಲಿ ಅಲ್ಲಿ ಹೋಗಲಿ, ಬರೋದೇ ಬೇಡ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಆದರೆ ಈಗಿನ ಪರಿಸ್ಥಿತಿಯು ಕೂಡ ಹಾಗೆ ಇದೆ. ಆದರೆ ಯೋಚನೆ ಮಾಡಿ ನಡೆದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 32ನೇ ಒಂದು ವಚನಗಳನ್ನು ನಾವು ಓದಿಕೊಳ್ಳೋಣ. ಆದಿಕಾಂಡ 24:32. ಆ ಮನುಷ್ಯನು ಮನೆಯೊಳಗೆ ಬಂದಾಗ ಲಾಬಾನನು ಒಂಟೆಗಳ ಹೊರೆಯನ್ನು ಇಳಿಸಿ ಅವುಗಳಿಗೆ ಹುಲ್ಲನ್ನು ಮೇವನ್ನು ಕೊಡಿಸಿ ಆ ಮನುಷ್ಯನ ಮತ್ತು ಅವನ ಸಂಗಡಿದ್ದವರ ಕಾಲುಗಳನ್ನು ತೊಳೆಯುವುದಕ್ಕೆ ನೀರು ತರಿಸಿದನು. ಯಾರು? ಈ ಹುಡುಗಿಯ ಅಣ್ಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಹುಡುಗಿಯ ಅಣ್ಣ ಅವರು ಬಂದಾಗ ಒಳಗೆ ಬರಮಾಡಿ ಒಂಟೆಗಳ ಮೇಲೆ, ಅಂದರೆ ಇವರಿಗೆ ಬೇಕಾದ ಆಹಾರಗಳು ಅದು ಇದನ್ನೆಲ್ಲವನ್ನು ನೀವು ತಗೊಂಡು ಹೋಗಿರ್ಬೋದು, ಒಂಟೆಗಳಿಗೆ ಹುಲ್ಲನ್ನು ತಗೊಂಡು ಹೋಗಿರ್ಬೋದು, ಇಳಿಸಿ ಬರಮಾಡಿ ಕಾಲು ತೊಳೆಯುವುದಕ್ಕೆ ಏನು ಮಾಡಿದ? ನೀರನ್ನು ತರಿಸಿದ. ಹಾಗೆ ಇವತ್ತು ನಾವು ಕೂಡ ದೇವರು ಯಾರನ್ನು ಕಳಿಸುವುದಾದರೆ, ಅವರೊಂದು ಉತ್ತಮರು ಅಂತ ಗೊತ್ತಾದರೆ, ಮನುಷ್ಯರು ಅಂತ ಗೊತ್ತಾದರೆ ಅಂಥವರಿಗೆ ಏನು ಮಾಡ್ತಾರೆ? ದೇವರು ಅಂಥವರ ಮುಖಾಂತರ ನೀರನ್ನು ತರಿಸಿ ಕಾಲು ತೊಳೆಯುವುದು ಕೊಡ್ತಾನೆ. ಹಾಗೆ ನಮ್ಮನೆಗೆ ಕೂಡ ಅಂಥವ್ರು ಯಾರಾದರೂ ಬರುವುದಾದರೆ ಮೊಟ್ಟ ಮೊದಲು ನೀರನ್ನು ಕೊಡಬೇಕು. ಕೈಕಾಲು ತೊಳ್ಕೊಳ್ಳಿ, ಮುಖ ತೊಳ್ಕೊಳ್ಳಿ, ಬನ್ನಿ ಅಂತ. ಇದು ನನ್ನ ಜೀವಿತದಲ್ಲಿ ಕೂಡ ನಮ್ಮ ಹಿರಿಯರು ಕೂಡ ಯಾರಾದರೂ ಮನೆಗೆ ಬಂದ ತಕ್ಷಣ, ಅಂದರೆ ಸಂಬಂಧಿಕರು ಉತ್ತಮರು ಬಂದ ತಕ್ಷಣ ಏನು ಮಾಡ್ತಾ ಇದ್ರು? ಒಂದು ಚೊಂಬಲ್ಲಿ ನೀರು ತಗೊಂಬಂದು ಆ ಮನೆ ಯಜಮಾನಿ ಅವರಿಗೆ ಕೊಡ್ತಾ ಇದ್ರು. ಅವರು ನೀರು ತಗೊಬಂದು ಹೊರಗೆ ಕಾಲಿಗೆ ನೀರು ಹಾಕೊಂಡು, ಕೈಕಾಲ ತೊಳ್ಕೊಂಡು, ಮುಖ ತೊಳ್ಕೊಂಡು ಒಳಗಡೆ ಬರ್ತಾ ಇದ್ರು. ಆಗ ಟವಲನ್ನು ಕೊಡ್ತಾ ಇದ್ರು ಮುಖ ಒರೆಸಿಕೊಳ್ಳಕ್ಕೆ. ಆಮೇಲೆ ಅವರಿಗೆ ಕುಡಿಯೋದಕ್ಕೆ ಮೊದಲು ನೀರನ್ನು ತಂದು ಕೊಡ್ತಾರೆ. ಆಮೇಲೆ ಟೀಯೋ ಕಾಫಿಯೋ ಕೊಡ್ತಾರೆ. ಇದು ಬಹಳ ಒಂದು ಒಳ್ಳೆ ಸಂಸ್ಕೃತಿ, ದೇವರಿಂದ ಬಂದಂಥದ್ದು. ಇದು ಕೆಲವರಲ್ಲಿ ಇವತ್ತು ಕೂಡ ರೂಢಿ ಇದೆ. ಆದರೆ ಕೆಲವರು ಯಾರೇ ಬಂದರೂ ಮಾತಾಡ್ಕೊಂಡು ಸುಮ್ಮನೆ ಕೂತ್ಕೊಳ್ತಾರೆ. ಇಲ್ಲಾಂದರೆ ಮೊದಲು ಏನು ಮಾಡ್ತಾರೆ? ಒಂದು ಗ್ಲಾಸಲ್ಲಿ ನೀರು ತಗೊಂಡೋಗಿ ಕೊಡ್ತಾರೆ. ಅದೆಲ್ಲ ಮೊಟ್ಟ ಮೊದಲು ಒಂದು ಚೊಂಬಲ್ಲಿ ನೀರು ತಗೊಂಡೋಗಿ, ಸಣ್ಣ ಚೊಂಬಲ್ಲ ದೊಡ್ಡ ಚೊಂಬಲ್ಲಿ ನೀರು ತಗೊಂಡೋಗಿ ಅಲ್ಲಿ ಅವರು ಮನೆಗೆ ಹಾಗೆ ಬಂದಾಗ ಅವರನ್ನು ಬರಮಾಡಿಕೊಂಡು ಅವರ ಕೈಯಲ್ಲಿ ಏನಾದರೂ ಬ್ಯಾಗು ಅದು ಇದ್ದರೆ, ಇಲ್ಲಾಂದರೆ ಅವರಲ್ಲಿ ಇಟ್ಕೊಂಡು ನೀರು ಕೊಟ್ಟಾಗ ಅವರಿಗೆ ನೀರು ಕೊಡಬೇಕು. ಅವರು ಕೈಕಾಲು ತೊಳ್ಕೊಂಡಿರ್ತಾರೆ, ಮುಖ ತೊಳ್ಕೊಂಡ್ರೆ ಏನೇ ಮಾಡಿದ್ರು ಅವರಿಗೆ ಬಿಟ್ಟಂಥ ವಿಚಾರ. ಈ ಪದ್ಧತಿ ಒಂದು ನಮಗೂ ಬೇಕು, ನಮ್ಮ ಮಕ್ಕಳಿಗೂ ಕೂಡ ನಾವು ಕಳಿಸಲೇಬೇಕು. ಮನೆಯೊಳಗೆ ಬಂದಾಗೆ ಕೂತ್ಕೊಳ್ಳೋಕೆ ಹೇಳೋದು, ಮೊಟ್ಟ ಮೊದಲು ನೀರು ಕೊಡೋದು, ಆಮೇಲೆ ಅವರಿಗೆ ಕಾಫಿ ಟೀ ಕೊಡುವಂಥದ್ದು. ಇದು ಒಂದು ದೇವರಿಂದ ಬಂದಂಥ ಸಂಸ್ಕೃತಿ. ಈ ರೀತಿ ಯಾರು ಮಾಡ್ತಾರೋ ಇವರಲ್ಲಿ ದೇವರ ಆತ್ಮ ಇದೆ, ಮಾತನಾಡ್ತಾರೆ ಅಂತ ಈ ಅರ್ಥ. ಹಾಗೆ 33ನೇ ವಚನಗಳನ್ನು ಓದುವಾಗ, ಆದರೆ ಅವನಿಗೆ ಊಟಕ್ಕೆ ಬಡಿಸಿದಾಗ ಅವನು, ನಾನು ಬಂದ ಕೆಲಸವನ್ನು ಹೇಳದೆ ಊಟ ಮಾಡುವುದಿಲ್ಲ ಅನ್ನಲು ಲಾಬಾನನು ಹೇಳು ಅಂದನು. ಯಾರು? ಲಾಬಾನ, ಹುಡುಗಿಯ ಅಣ್ಣ. ಇವರು ಊಟಕ್ಕೆ ರೆಡಿ ಮಾಡ್ತಾರೆ. ಯಾರಿಗೆ? ಈ ಅಬ್ರಹಾಮನ ಸೇವಕರಿಗೆ. ಈ ಹುಡುಗಿಯೆಲ್ಲ ಹೇಳಿದ್ಮೇಲೆ ಬಂದಾಯ್ತು. ಅದಕ್ಕೆ ಮೊದಲು ಅವ್ರು ಏನು ಹೇಳ್ತಾನೆ ಅಲ್ಲಿ ಅಬ್ರಹಾಮನ ಸೇವಕರು? ಇಲ್ಲ, ನಾವು ಊಟ ಮಾಡೋದಿಲ್ಲ, ಬಂದ ಕೆಲಸವನ್ನು ಹೇಳದೆ ಹೊರತು ಊಟ ಮಾಡುವುದಿಲ್ಲ ಅಂತ. ಹಾಗಿದ್ರೆ ಅರ್ಥ ಏನಪ್ಪ ಅಂದರೆ, ಮೊಟ್ಟ ಮೊದಲು ನಾವು ಒಂದು ಮನೆಗೆ ಏನು ಹೋಗಿರ್ತೀವೋ ಅದು ಅಲ್ಲಿ ಆ ವಿಷಯಗಳು ನಡೆಯಲೇಬೇಕು. ಒಂದು ಸ್ವಂತ ಬಂದ ಬಳಗ, ಅಣ್ಣ ತಮ್ಮ ಅಕ್ಕ ತಂಗಿಯರಾದ್ರೆ ಒಂದು ರೀತಿ ಬೇರೆ. ಆದರೆ ಮೊಟ್ಟ ಮೊದಲು ಹೊಸ ಪರಿಚಯದವರು ಹೋದಾಗ ಮೊಟ್ಟ ಮೊದಲು ಅವರು ಊಟಕ್ಕೆ ಕೊಡುವುದು ಸರಿಯಲ್ಲ. ಅಂದರೆ ಈಗ ನೀರು ಕೊಟ್ಟ ಕೈಕಾಲು ತೊಳ್ಕೊಂಡ್ರು ಆಯಿತು, ಒಳಗೆ ಬಂದಾಯಿತು, ಟೀಯ ಕಾಫಿಯ ಕೊಡಲೇಬೇಕು. ಅದು ಉತ್ತಮವಾದ ಒಂದು ಕೆಲಸ, ಉತ್ತಮವಾದ ನಡವಳಿಕೆ. ಅದು ನಮ್ಮ ಒಂದು ಒಳ್ಳೆಯ ಸಂಸ್ಕೃತಿ. ಆದರೆ ಊಟ ಕೊಡೋಕ್ಕೆ ಮೊದಲು ಅವರನ್ನು ವಿಚಾರಿಸಬೇಕು. ಏನು ಬಂದ್ರಿ, ಯಾವ ಊರು, ಏನು ವಿಷಯ ಅಂತ ಶಾಂತಿ ಸಮಾಧಾನದಿಂದ. ಅದಕ್ಕೆ ಅಲ್ಲಿ ಅಬ್ರಹಾಮನ ಸೇವಕರು ಹೇಳಿದರು, ನಾವು ಬಂದ ಕೆಲಸವನ್ನು ಹೇಳದೆ ಹೊರತು ಊಟ ಮಾಡುವುದಿಲ್ಲ ಅಂತ ಇದರ ಅರ್ಥ. ಇದು ಅಂದರೆ ಅಪರಿಚಿತರು ಅಂತ ಇದರ ಅರ್ಥ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಆದಿಕಾಂಡ 24:34ರಿಂದ 49ರವರೆಗೆ ನಾವು ಓದುವಾಗ, ಅಬ್ರಹಾಮನ ಸೇವಕನು ಎಲ್ಲಾ ವಿಷಯಗಳನ್ನು ಹುಡುಗಿಯ ಅಣ್ಣನಿಗೆ ಅಂದರೆ ಲಾಬಾನನು ತಿಳಿಸಿದನು ಅಂತ ನಾವು. ಹಾಗೆ ಇಲ್ಲಿ
ಅಬ್ರಹಾಮನ ಸೇವಕನು ಎಲ್ಲ ವಿಷಯಗಳನ್ನು ಹುಡುಗಿ ಅಣ್ಣನಿಗೆ ಅಂದರೆ ಲಾಬಾನನಿಗೆ ತಿಳಿಸಿದನು. ನೋಡಪ್ಪ, ಹೀಗೀಗೆ ನಾವು ಇಂಥವ್ರು ಇಂಥಲ್ಲಿಂದ ಬಂದಿದ್ದಾರೆ, ಅವರು ನಮಗೆ ಹೀಗೀಗೆ ಹೇಳಿ ಕಳಿಸಿದ್ರು, ಎಲ್ಲ ನಿನ್ನ ತಂಗಿಯಲ್ಲಿ ವಿಷಯ ನೆರವೇರಿತು, ಅವಳಿಗೆ ತೊಡಿಸೋಕ್ಕೆ ಬಂಗಾರವನ್ನು ಕೂಡ ಕೊಟ್ಟಿದ್ರು, ತೊಡಿಸಿದ್ದೇವೆ. ಹಾಗೆ ದೇವರು ಇಲ್ಲಿಗೆ ನಮ್ಮನ್ನು ನಿಲ್ಲಿಸಿದರು, ಈ ವಿಷಯ ಅವರ ಮಗನಿಗೆ ಹೆಂಡತಿಯನ್ನಾಗಿ ತಗೊಂಡು ಬರಬೇಕು ಅಂತ ಅದಕ್ಕೆ ಮೊದಲೇ ಹೇಳಿ ಕಳಿಸಿದ್ರು. ದೇವರು ನಮ್ಮನ್ನ ಇಲ್ಲಿಗೆ ನಡೆಸಿದ್ದಾರೆ ಅಂತೇಳಿ ಈ ಮಾತನ್ನು ಏನು ಮಾಡ್ತಾ ಇದ್ದಾರೆ, ಅದು ಅವರಿಗೆ ಹೇಳಿದರು. ಯಾರು? ಅಬ್ರಹಾಮನ ಸೇವಕರು ಹುಡುಗಿಯನ್ನ ಲಾಬಾನನಿಗೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇದರಲ್ಲಿ ಈಗ 50ನೇ ಒಂದು ವಚನಗಳನ್ನು ನಾವು ಓದಿಕೊಳ್ಳೋಣ. ಅದಕ್ಕೆ ಲಾಬಾನನು ಬೇತುವೇಲನು ಈ ಕಾರ್ಯವು ಯೆಹೋವನಿಂದಲೇ ಉಂಟಾಯಿತು, ನಾವಂತೂ ಹೌದೆಂದು ಅಲ್ಲವೆಂದು ಹೇಳಲಾರೆವು, ರೆಬೆಕ್ಕಳನ್ನು ನಿನ್ನ ವಶಕ್ಕೆ ಕೊಡುತ್ತೇವೆ ಅಂತೇಳಿ ದೇವರ ನಮಗೆ ಸ್ತೋತ್ರವಾಗಲಿ. ಆಗ ಅವರು ತಿಳ್ಕೊಳ್ತಾರೆ, ನೋಡಿ ಅವರಲ್ಲಿ ದೇವರ ಆತ್ಮ ಇದೆ, ಅವರು ತಿಳ್ಕೊಳ್ತಾರೆ, ಹೌದಪ್ಪ ಮೊದಲೇ ಇವರ ದಣಿ ಎಲ್ಲವನ್ನ ಹೀಗೀಗಿಂತ ಹೇಳಿ ಕಳಿಸಿದ್ದಾನೆ, ಎಲ್ಲವೂ ನೆರವೇರ್ತಾರೆ, ಇದು ದೇವರ ಕಾರ್ಯ, ಆದರೆ ನಾವು ಕೊಡೋದಿಲ್ಲ ಅಂತ ಹೇಳೋದಿಲ್ಲ, ಖಂಡಿತವಾಗಿ ಕೊಡ್ತೇವೆ ಅಂತ. ನೋಡಿ ದೇವರ ನಂಬಿಕೆ ಸ್ತೋತ್ರ. ಇದು ಯಾರಿಂದ ಆಯಿತು ಈ ಕಾರ್ಯ? ದೇವರಿಂದ ಆಯಿತು. ಆಗ ದೇವರು ಯಾರ್ಯಾರನ್ನು ಎಲ್ಲಿಗೆ ಕಳಿಸ್ಬೇಕೋ ಅಲ್ಲಿಗೆ ಕಳಿಸ್ತಾರೆ, ಯಾವ ಸಂಬಂಧ ಆಗಬೇಕೋ ಅದೇ ಸಂಬಂಧವಾಗ್ತದೆ. ಇದೆಲ್ಲವೂ ದೇವರ ಆಶೀರ್ವಾದ. ಹಾಗೆ ಹಿರಿಯರ ಸಮ್ಮುಖದಲ್ಲಿ ದೇವರು ಆರಿಸಿಕೊಂಡವರನ್ನು ಕೂಡ ದೇವರು ಆರಿಸಿಕೊಂಡವರಿಗೆ ಸ್ವಂತ ಕುಲದಿಂದಲೇ ಗಂಡ ಹೆಂಡತಿಯಾಗಿ ಅವರು ಆಗುವುದು ದೇವರ ಆಶೀರ್ವಾದದಿಂದಲೇ. ಸ್ವಂತ ದೇಶ, ಸ್ವಂತ ಬಂಧು ಬಳಗ, ಸ್ವಂತ ಕುಲದಿಂದಲೇ ತರಬೇಕು. ಇವತ್ತು ದೇವರನ್ನ ನಂಬಿರ್ಬೋದು, ಇವತ್ತಿನ ಈ ಪ್ರಾಪಂಚಿಕ ವಿಷಯದಲ್ಲಿ ಅವರು ಯಾವ ಜಾತಿ, ಈ ಲೋಕದ ವಿಷಯದಲ್ಲಿ ಜಾತಿ ಎಲ್ಲ ಒಂದೇ, ಆದಾಮನ ಸಂತಾನ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ಇದೆ. ಇವತ್ತು ದೀಕ್ಷಾಸ್ಥಾನ ಪಡ್ಕೊಂಡ್ರೆ ಸಾಕು, ಕ್ರೈಸ್ತರಪ್ಪ, ಜಾತಿ ಮತ ನೋಡಬಾರ್ದು ಅಂತೇಳಿ ಏನೋ ಒಂದು ರೀತಿಯಲ್ಲಿ ಸ್ವಲ್ಪ ಹಣ, ಬಳ್ಳಿ, ಬಂಗಾರ, ವಿದ್ಯೆ, ಉದ್ಯೋಗಕ್ಕಾಗಿ ಇವತ್ತು ನಾನಾ ಬೇರೆ ಕಡೆಯಿಂದ ಹುಡುಗಿಯನ್ನು ತರ್ತಾರೆ, ಕೊಡ್ತಾರೆ. ಕಡೆಗೆ ಸ್ವಲ್ಪ ದಿವಸದ ಮೇಲೆ ಅವರು ಆ ಜಾತಿ, ಇವರು ಈ ಜಾತಿ, ನಮಗೆ ಸರಿ ಹೊಂದೋದಿಲ್ಲ, ಇವರು ಸಂದೋದಿಲ್ಲ, ನಾವು ಅವ್ರನ್ನ ಹಾಗೆ ಕರಿಬೇಕು, ಹೀಗೆ ಕರಿಬೇಕು, ನಾನಾ ಥರದ ಗಲಿಬಿಲಿಗಳು ಉಂಟಾಗುವುದು ಇಲ್ಲಿಂದಲೇ. ದೇವರನ್ನು ಅರಿತವರಾದರೆ ದೀಕ್ಷಾಸ್ಥಾನ ಪಡ್ಕೊಂಡವರು ಕೂಡ. ಆದರೆ ಇವತ್ತು ನೋಡಿ, ಉದಾಹರಣೆಗೆ ಒಬ್ಬೊಬ್ಬರಿಗೆ ಒಂದೊಂದು ಜಾತಿ ಅಂತ ಇದೆ ಈ ಲೆಕ್ಕದಲ್ಲಿ, ಅದದು ಜಾತಿಯಿಂದಲೇ ತರಬೇಕು. ಒಂದು ವೇಳೆ ಅಲ್ಲಿ ಆ ಜಾತಿಯಲ್ಲಿ ಹುಡುಗಿ ಅಥವಾ ಹುಡುಗ ಸಿಕ್ಕದೆ ಹೋಗಿರಬಹುದು, ಆವಾಗ ದೇವರಲ್ಲೇ ಪ್ರಾರ್ಥಿಸಬೇಕು. ಇತರರ ಮೂಲಕ ಅಲ್ಲಿ ದೇವರು ಒಂದುಗೂಡಿಸುತ್ತಾನೆ. ಪ್ರಾರ್ಥನೆ ಮೂಲಕವೇ ನಡಿಬೇಕು, ಅದುವೇ ಸರಿ ಹೋಗುವಂಥದ್ದು. ಇಲ್ಲ ಸ್ವಂತ ಅದು ಅಂತ ನೋಡ್ಕೊಂಡ್ರೆ ಖಂಡಿತವಾಗಿ ಅಲ್ಲಿ ಸರಿಗಿರಿ ಹೋಗುವುದಿಲ್ಲ. ಕಡೆಗೆ ಆ ಸಂಸಾರವು ಬಹಳ ಗಲಿಬಿಲಿಗೆ ಕಾರಣವಾಗ್ತದೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. 51ರಿಂದ 53ರವರೆಗೆ ನೋಡುವಾಗ, ರೆಬೆಕ್ಕಳಿಗೂ ಅಣ್ಣನಿಗೂ ಹಾಗೂ ರೆಬೆಕ್ಕಳ ತಾಯಿಗೂ ಉಡುಗೊರೆಯನ್ನು ಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು? ಅಬ್ರಹಾಮನ ಸೇವಕನು. ನೋಡಿ ಏನು ಮಾಡ್ದ, ಅವರು ಕೂಡ ಒಪ್ಪಿಗೆ ಕೊಟ್ಟು ನಾವು ಕೊಡೋದಿಲ್ಲ, ಕೊಡ್ತೇವೆ ಅಂತ ಹೇಳೋದು, ಖಂಡಿತವಾಗಿ ಕೊಡ್ತೇವೆ ಅಂತ ಹೇಳಿದಾಗ ರೆಬೆಕ್ಕಳನ್ನ ಲಾಬಾನನಿಗೂ ಹಾಗೂ ರೆಬೆಕ್ಕಳ ತಾಯಿಗೂ ಉಡುಗೊರೆಯನ್ನು ಕೊಟ್ಟನು. ಅಂದರೆ ಅವರಿಗೆ ಕೂಡ ಬಟ್ಟೆ ಬರಿ ಅದೆಲ್ಲ ಕೊಡುವಂಥದ್ದು ಇದೆ ಇವತ್ತು ಅನೇಕ ಹುಡುಗಿಯ ತಾಯಿಗೆ, ಅವರಿವರಿಗೆ ಅದು ಇವತ್ತು ಒಂದೊಂದು ಪದ್ಧತಿ ಪ್ರಕಾರ ನಡೀತಾ ಇದೆ. ಅಂದರೆ ಹುಡುಗಿಯ ಕಡೆಯವರಿಗೆ ಉಡುಗೊರೆಯನ್ನು ಗಂಡಿನ ಕಡೆಯವರು ಕೊಡುವಂಥದ್ದು. ಈ ಮಾತು ಮುಗಿದ ಮೇಲೆ ಅದಕ್ಕೆ ನೋಡಿ ಅಲ್ಲಿ ಅಬ್ರಹಾಮನು ಏನು ಹೇಳ್ತಾನೆ, ಮೊದಲು 33ನೇ ವಚನದಲ್ಲಿ, ನಾನು ಬಂದ ಕೆಲಸವನ್ನು ಹೇಳದೆ ಹೊರತು ಊಟ ಮಾಡುವುದಿಲ್ಲ. ಆ ಕಾರ್ಯ ನೆರವೇರಿದರೆ ಮಾತ್ರ ಊಟ ಮಾಡಬೇಕು, ಇಲ್ಲದ್ರೆ ಊಟ ಮಾಡಬಾರ್ದು ಅಂತ ಇದ್ರೆ. ಇವತ್ತು ಅನೇಕರು ಕೂಡ ಒಂದು ಹುಡುಗಿ ಮನೆಗೆ ಹುಡುಗಿ ನೋಡಕ್ಕೆ ಹೋದಾಗ ಅಲ್ಲಿ ಊಟಕ್ಕೆ ಹೇಳ್ತಾರೆ ಅವರು, ಹುಡುಗನ ಕಡೆಯವರು. ಆದರೆ ಮಾತು ಒಪ್ಪಂದ ಆದರೆ ಮಾತ್ರ ಊಟ ಮಾಡ್ತಾರೆ, ಇಲ್ಲದ್ರೆ ಊಟ ಮಾಡುವುದೇ ಇಲ್ಲ. ಕೆಲವರು ಊಟಕ್ಕೆ ರೆಡಿ ಮಾಡುವುದಿಲ್ಲ, ಏನಾದರೂ ಕಾಫಿಯೋ ಟೀಯೋ ಏನಾದರೂ ತಿಂಡಿ ತಿನಿಸುಗಳನ್ನ ಇಡ್ತಾರೆ. ಅದಕ್ಕೆ ನಾವು ಇವತ್ತು ಮೊದಲು ಬರ್ತಾ ಇದ್ದಾರೆ, ಊಟಕ್ಕೆ ತಯಾರು ಮಾಡುವುದಿಲ್ಲ ಅಂತ ಕೂಡ ಹೇಳ್ತಾರೆ. ಇದು ಒಂದು ಪದ್ಧತಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತು ತೀರ್ಮಾನವಾಯಿತು, ಹಾಗಲ್ಲಿ ಉಡುಗೊರೆ ಕೊಟ್ಟನು. ಇದು ಕೂಡ ನಮ್ಮ ಜೀವಿತಕ್ಕೆ ಇವತ್ತು ಅನೇಕ ಕಡೆಗೆ ನಮ್ಮ ಸಂಸ್ಕೃತದಲ್ಲಿ, ಭಾರತ ದೇಶದ ಸಂಸ್ಕೃತದಲ್ಲಿ ಕೂಡ ಇದುವೇ ನಡೀತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಎಲ್ಲ ಆಯಿತು, ಒಪ್ಪಂದ ಆಯಿತು. 24ನೇ ಅಧ್ಯಾಯ 54ನೇ ವಚನ ನೋಡುವಾಗ, ಹುಡುಗಿಯನ್ನು ಕರಕೊಂಡು ಹೊರಡಲು ಸಿದ್ಧತೆ ಮಾಡ್ತಾರೆ ಅಬ್ರಹಾಮನ ಸೇವಕರು. ಎಲ್ಲ ಆಯಿತು, ನಾವಿನ್ನು ಹುಡುಗಿಯನ್ನು ಕರ್ಕೊಂಡು ಹೋಗ್ತೇವೆ ಅಂತೇಳಿ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾರೆ. ಹಾಗೆ ಇಲ್ಲಿ 55ರಿಂದ
55ರಿಂದ 65ರವರೆಗೆ ನೋಡುವಾಗ ಅವರು ಏನು ಮಾಡ್ತಾರೆ, ಇಲ್ಲಿ ಹುಡುಗಿಯನ್ನ ಕರ್ಕೊಂಡು ಹೊರಡ್ತಾರೆ. ಆವಾಗ ಇಲ್ಲಿ ಅಬ್ರಹಾಮನು ಏನು ಮಾಡ್ತಾಳೆ, ಇದು ಲಾಬಾನನು 55ರಿಂದ 65ರವರೆಗೆ ಅಲ್ಲಿ ಓದುವಾಗ ನಾವು ಲಾಬಾನನು ಹುಡುಗಿಯನ್ನು ಕೇಳ್ತಾಳೆ. ಆಯ್ತು, ಅವ್ರ ಜೊತೆ ನಾನು ಹೋಗ್ತೇನೆ ಅಂತ ಹೇಳಿ ಒಪ್ಪಿಕೊಳ್ತಾಳೆ. ಸ್ವಲ್ಪ ದಿವಸ ಇಲ್ಲಿ ಆಮೇಲೆ ಕಳಿಸಿಕೊಡ್ತೀವಿ ಅಂತ ಹೇಳ್ತಾರೆ. ಆಗ ಇಲ್ಲಿ ಅಬ್ರಹಾಮನ್ ಏನು ಮಾಡ್ತಾನೆ ಅಂದರೆ, ಇಲ್ಲ ನಾವು ಕಳಿಸ್ಲೇಬೇಕು, ನಮ್ಮನ್ನ ತಡಿಬೇಡ, ನೀನು ಹೋಗಲೇಬೇಕು ಅಂತ ಹೇಳ್ತಾರೆ. ಆವಾಗ ಈ ಹುಡುಗಿಯ ಅಣ್ಣ ಏನು ಮಾಡ್ತಾನೆ, ತಂಗಿಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ. ನಿನ್ನಿಂದ ಸಂತಾನವು ಬಹಳ ತುಂಬಲಿ ಎಂಬುದಾಗಿ, ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಎಂಬುದಾಗಿ ಆಶೀರ್ವಾದ ಮಾಡಿ ಏನು ಮಾಡ್ತಾನೆ, ರೆಬೆಕ್ಕಳನ್ನು ಅಣ್ಣ ಕಳಿಸಿಕೊಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಾವು ಕೂಡ ಏನು ಮಾಡಬೇಕು, ಒಂದು ಹುಡುಗಿಯನ್ನು ಇತರರ ಮನೆಗೆ ನಾವು ಹೆಂಡತಿಯಾಗಿ ಸೊಸೆಯಾಗಿ ಕೊಡುವಾಗ ಹೆಂಡತಿಯಾಗಿ ಆ ಹುಡುಗಿ ಅಭಿಪ್ರಾಯವನ್ನೆಲ್ಲ ತಿಳಿದುಕೊಂಡು ಆಮೇಲೆ ಹೋಗುವಾಗ ಆಶೀರ್ವಾದ ಮಾಡಿ ಕಳುಹಿಸಬೇಕು. ಇದು ಎಲ್ಲರಲ್ಲಿ ಕೂಡ ಇದೆ. ಸುಮ್ಮನೆ ಕಳಿಸುವುದಲ್ಲ, ಒಳ್ಳೆಯ ಒಂದು ಆಶೀರ್ವಾದವನ್ನು ಮಾಡಿ ಹುಡುಗಿಯರನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿಕೊಡಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅದರಲ್ಲೇ ನಾವು ಮುಂದುವರಿಯುವಾಗ ಆಮೇಲೆ ರೆಬೆಕ್ಕಳನ್ನು ಒಂಟೆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾರು? ಅಬ್ರಹಾಮನ ಸೇವಕರು. ಹಾಗೆ ಅಲ್ಲಿ ಒಂಟೆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾಗ ಇಸಾಕನು ಏನು ಮಾಡ್ತಾನೆ, ಅವರ ಹತ್ತಿರ ಊರು ತಲುಪಿದಾಗ ಸಾಯಂಕಾಲ ತಂಗಾಳಿಯ ಸಮಯದಲ್ಲಿ ಹೊಳದಲ್ಲಿ ತಿರುಗಾಡಿಕೊಂಡು ಬರುವುದನ್ನು ಕಾಣ್ತಾಳೆ. ಆವಾಗ ರೆಬೆಕ್ಕಳು ಕೇಳ್ತಾಳೆ, ನೋಡಿ, ರೆಬೆಕ್ಕಳ ಜೊತೆಗೆ ಅಲ್ಲಿಯೂ ದೇವರು ಮಾತನಾಡಿದ್ದಾರೆ ಮನಸ್ಸಲ್ಲಿ. ರೆಬೆಕ್ಕಳ ಪ್ರಶ್ನೆ ಸೇವಕರ ಹತ್ರ, ಅಲ್ಲಿ ಬರುತ್ತಿರುವ ಮನುಷ್ಯನು ಯಾರು ಅಂತೇಳಿ. ಈ ಸೇವಕರು ಹೇಳ್ತಾರೆ, ಅವನೇ ನಿನ್ನ ಒಡೆಯ, ಅಂದರೆ ಅವನೇ ನಿನ್ನ ಗಂಡ ಅಂತೇಳಿ. ನೋಡಿ, ತಕ್ಷಣ ಅವಳು ಏನು ಮಾಡಿದ್ಲು, ಆದಿಕಾಂಡ 24:65 ನೋಡುವಾಗ ಒಂಟೆಯಿಂದ ಇಳಿದು ತಲೆಗೆ ಮುಸುಕನ್ನು ಹಾಕಿಕೊಂಡಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ತಾಯಿ ಹೇಳಿಕೊಟ್ಟಿದ್ದಾರಾ ಅಥವಾ ಅಣ್ಣ ಹೇಳಿಕೊಟ್ಟಿದ್ದಾನೋ ಅಥವಾ ದೇವರೇ ಅವರೊಂದಿಗೆ ಮಾತನಾಡಿದಾರೋ, ಏನಿದ್ರು ದೇವರ ಕಾರ್ಯ ಇಲ್ಲದೆ ಯಾವುದು ನಡೆಯುವುದಿಲ್ಲ. ಅವನೇ ನಿನ್ನ ಒಡೆ ಅಂತ ಹೇಳುವಾಗ ತಕ್ಷಣ ಒಂಟೆಯನ್ನು ನಿಲ್ಲಿಸಕ್ಕೆ ಹೇಳಿ ನಿಲ್ಲಿಸಿದ ಸೇವಕ ತಲೆಗೆ ಮುಸುಕನ್ನು ಹಾಕಿಕೊಂಡಳು. ಇದು 1 ಕೊರಿಂಥ 11ನೇ ಅಧ್ಯಾಯ 5 ಮತ್ತು 10ನೇ ವಚನ ನೋಡುವಾಗ, ಮುಸುಕು ಹಾಕಿಕೊಳ್ಳದಿದ್ದರೆ ದೇವರಿಗೂ ಅವಮಾನ, ಇದು ಗಂಡನಿಗೂ ಅವಮಾನ, ದೇವರ ದೂತರಿಗೂ ಕೂಡ ಅವಮಾನ, ತಲೆಗೆ ಮುಸುಕು ಹಾಕಿಕೊಳ್ಳಲೇಬೇಕು ಅಂತೇಳಿ 1 ಕೊರಿಂಥ 11ನೇ ಅಧ್ಯಾಯ 5 ಮತ್ತು 10ನೇ ವಚನದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಈ ವಿಷಯವನ್ನು ಕೊರಿಂಥ ಸಭೆಗೆ ಅಪೊಸ್ತಲನಾದ ಪೌಲರು ತಿಳಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಯಾಕೆಪ್ಪ ಅಂತ ಇದರ ಅರ್ಥ ಅಂದರೆ, ಆದಿಕಾಲದಲ್ಲಿ ಹವ್ವಳು ಮಾಡಿದಂಥ ಪಾಪ, ದೇವರು ಹೇಳಿದಂಥ ಮಾತನ್ನು ಗಂಡನು ತಿಳಿಸಿದಾಗ ಗಂಡನಿಗೆ ಮೀರಿ ನಡೆದು ಪಾಪ ತಂದಿಗೋಸ್ಕರ ಈ ಒಂದು ಚಿಹ್ನೆ ಅಂದರೆ ತಲೆಯನ್ನು ಬೋಳಿಸಿಕೊಂಡಿರಬೇಕು. ಪಾಪಿ ಅಂತ ಒಪ್ಪಿಕೊಳ್ಳುವಂಥದ್ದು, ಒಂದು ಕೂದಲು ತಲೆಯ ಮೇಲೆ ಕೂಡ ಕಾಣಬಾರದು. ಗಂಡಂದಿರೊಂದಿಗೆ ಇತರರೊಂದಿಗೆ ಮಾತನಾಡುವಾಗ ತಲೆಯಲ್ಲಿ ಮುಸುಕು ಇರಲೇಬೇಕು. ಪ್ರಾರ್ಥನೆ ಮಾಡುವಾಗಲೂ, ಉಪದೇಶ ಮಾಡುವಾಗಲೂ, ಅಕಸ್ಮಾತ್ ಬೈಬಲ್ ಓದುವಾಗಲೂ ಪ್ರತಿಯೊಂದು ವಿಷಯದಲ್ಲಿ ಸ್ತ್ರೀಯರ ತಲೆಗೆ ಮುಸುಕು ಹಾಕಿಕೊಳ್ಳಲೇಬೇಕು. ಆದಿ ನಮ್ಮ ತಾಯಿ ಮಾಡಿದ ಪಾಪವನ್ನು ಇವರು ಒಪ್ಪಿಕೊಳ್ಳುವಂಥದ್ದು. ಅದನ್ನೇ ನೋಡಿ ಅಲ್ಲಿ ಇಸಾಕನ ಹೆಂಡತಿ ರೆಬೆಕ್ಕಳು ಮಾಡಿದ್ಲು. ಅದನ್ನೇ ಅಪೊಸ್ತಲನಾದ ಪೌಲರು ಕೂಡ ಹೇಳಿದ್ದು. ಆದರೆ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ, ಇವತ್ತು ಅಯ್ಯೋ ತಲೆಗೆ ಮುಸುಕು ಇಲ್ಲ, ಬಹಳ ಜನರ ಕಾಣ್ತೇವೆ, ಮುಸುಕು ಇಲ್ಲ, ಯಾವುದೂ ಇಲ್ಲ, ಏನೂ ಇಲ್ಲ, ಟಿವಿಯಲ್ಲಿ ಮಾತಾಡ್ತಾರೆ, ಮೊಬೈಲಲ್ಲಿ ಬರ್ತಾ ಐತೆ, ಅನೇಕ ಸಭೆಗಳಲ್ಲಿ ಕೂಡ ನೋಡ್ತಾ ಇದ್ದೇವೆ. ಕೆಲವರು ಬಾಬು ಕಟ್ಟನ್ನು ಕೂಡ ಮಾಡಿಕೊಳ್ತಾರೆ. ಅದೆಲ್ಲ ಕೊರಿಂಥ ಸಭೆಗೆ ಹೇಳಿದ್ದು, ನಮಗಲ್ಲ ಅಂತ ಅನೇಕ ಸ್ತ್ರೀಯರು ಇವತ್ತು ಈ ರೀತಿ ಮಾತಾಡ್ತಾರೆ. ಆಗ ಕೊರಿಂಥ ಸಭೆಗೆ ಹೀಗೆ ಹೇಳುವುದಾದರೆ ಆಗ ಇವತ್ತು ಕೊರಿಂಥ ಸಭೆಯಲ್ಲಿ ಇರಬೇಕಿತ್ತಲ್ಲ ಬೈಬಲು. ಇವತ್ತು ಎಲ್ಲರೂ ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದು, ಉಪದೇಶ ಕೇಳುವುದು ಯಾಕಿದೆ? ಆಗ ದೇವರು ಕೊರಿಂಥ ಸಭೆಗೆ ಮಾತ್ರ ಇರೋದಾ? ದೇವರ ವಚನ ಕೊರಿಂಥ ಸಭೆಗೆ ಮಾತ್ರ ಇರೋದಾ? ಇದನ್ನ ಅನೇಕ ಸೇವಕರು ಇದನ್ನು ಹೇಳೋದಿಲ್ಲ, ತಿಳಿಸೋದಿಲ್ಲ, ಖಂಡಿಸೋದಿಲ್ಲ. ವಿವರವಾಗಿ ಅವರಿಗೊಂದು ಆದೇಶ ಕೂಡ ಕೊಡುವುದಿಲ್ಲ. ಯಾಕೆಂದರೆ ಸರಿಯಾದ ಆದೇಶ ಕೊಟ್ಟರೆ, ಸತ್ಯವನ್ನು ಹೇಳಿದರೆ ಜನಗಳು ಸಭೆಗೆ ಬರುವುದಿಲ್ಲ, ಅಲ್ಲಿ ದುಡ್ಡು ಸಿಕ್ಕುವುದಿಲ್ಲ. ಈ ಒಂದು ಕಾರಣಕ್ಕೆ ಎಲ್ಲವನ್ನ ಮುಚ್ಚಿಟ್ಟಿದ್ದಾರೆ. ಅದಕ್ಕೆ ನೋಡಿ, ಧರ್ಮೋಪದೇಶಕಾಂಡ 4ನೇ ಅಧ್ಯಾಯ 2ನೇ ವಾಕ್ಯ 12:32 ನೋಡುವಾಗ, ಇಲ್ಲಿ ಬರೆದಿರುವುದನ್ನು ಒಂದು ತೆಗೆಯಬಾರದು, ಇದ್ದಿದ್ದನ್ನ ಒಂದು ಕೂಡ ಇದ್ದಿದ್ದನ್ನ ಇಲ್ಲದಾಗೆ, ಇಲ್ಲದನ್ನ ಇದ್ದಾಗೆ ಬೋಧನೆ ಮಾಡಬಾರದು ಅಂತೇಳಿ ಬರೆಯಲ್ಪಟ್ಟಿದೆ.
ಹಾಗೆ ಪ್ರಕಟಣೆ 22:18-19 ನೋಡುವಾಗ ದೇವರ ವಿಷಯವನ್ನ ಇದ್ದಿದಿನ ಇಲ್ಲದ ಹಾಗೆ ಇಲ್ಲದನ್ನ ಇದ್ದ ಹಾಗೆ ಸುಳ್ಳು ಬೋಧನೆ ಮಾಡುವುದಾದರೆ ಈ ಬೈಬಲಲ್ಲಿ ಬರೆದಿರುವ ಎಲ್ಲ ಶಾಪ ಅವ್ರ ಮೇಲೆ ಬರ್ತದೆ ಅಂತ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿ 38ನೇ ಅಧ್ಯಾಯ 6ನೇ ವಾಕ್ಯ ನೋಡುವಾಗ ಜ್ಞಾನಿ ಸೊಲೊಮೋನನ ಮುಖಾಂತರ ದೇವರು ಹೇಳಿದ್ದಾರೆ, ಈ ರೀತಿ ಸುಳ್ಳು ಹೇಳಿ ನಡೆಸುವವರಿಗೆ, ಬೋಧನೆ ಮಾಡುವವರಿಗೆ, ಸತ್ಯವನ್ನ ಮುಚ್ಚಿಟ್ಟವರಿಗೆ ಅವರಿಗೆ ಬಹಳ ಶಿಕ್ಷೆಗೆ ಅವರು ಒಳಗಾಗ್ತಾರೆ, ಇತರರ ಕೈಯಿಂದ ಅವರು ಹೇಳಿಸಿಕೊಳ್ಬೇಕಾಗ್ತದೆ ಅಂತೇಳಿ. ಹಾಗೆ ಪ್ರಕಟಣೆ 21:8 ನೋಡಿದ್ರಲ್ಲಿ ಬಹಳ ಶಿಕ್ಷೆ ಅಂತವರಿಗೆ ಏನು ಬರ್ತದೆ ಅಂತ ಬರೆಯಲ್ಪಟ್ಟಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರತಿ ಒಂದು ಸ್ತ್ರೀಯರು ಹೆಣ್ಣು ಮಕ್ಕಳು ದೊಡ್ಡದಾಗ್ತಾ ಬಂದಾಗೆ ಚಿಕ್ಕದರಿಂದಲೇ ಅವರಿಗೆ ಪ್ರಾರ್ಥನೆಯಲ್ಲಿ ಬೇರೆಯವರೊಂದಿಗೆ ಮಾತನಾಡುವಾಗ ಮುಸುಕು ಹಾಕುವ ಒಂದು ಪದ್ಧತಿಯನ್ನು ಕಳಿಸ್ಬೇಕು. ಇನ್ನು ಕೆಲವರು ಏನ್ ಮಾಡ್ತಾರೆ, ಸೀರೆ ಸೆರಗನ್ನು ಮಾತ್ರ ಭುಜದ ಮೇಲೆ ಹಾಕಿಕೊಂಡು ಸುಮ್ಮನೆ ಕೂತು ಬಿಡ್ತಾರೆ. ಇನ್ನು ಕೆಲವರು ತಲೆಯ ಹಿಂದೆ ಕೂದಲನ್ನ ಕಟ್ಟಿರ್ತಾರೆ, ಅಲ್ಲಿಗೆ ಮಾತ್ರ ಮುಚ್ಚಿಕೊಳ್ತಾರೆ. ಇನ್ನು ಕೆಲವರು ಬರೀ ಅರ್ಧ ತಲೆಗೆ ಮಾತ್ರ ಕಟ್ಟಿಕೊಳ್ತಾರೆ. ಇನ್ನು ಕೆಲವರು ಕೈಯಲ್ಲಿ ದೊಡ್ಡ ಖರ್ಚಿಪ್ಪಿದರೆ ಅದನ್ನು ಮಾತ್ರ ಈ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಅಥವಾ ಹೆರಿಗೆಯಾದ ಬಾಣತಿಯರು ಯಾವ ರೀತಿ ಸ್ಕಾರ್ಪ್ ಕಟ್ಟಿಕೊಳ್ತಾರೆ ಆ ರೀತಿ ಕಟ್ಟಿಕೊಳ್ತಾರೆ. ನನ್ನ ಸಹೋದರ ಸಹೋದರಿಯರೇ, ದಯವಿಟ್ಟು ಬೇಜಾರು ಮಾಡಬೇಡಿ. ಇದನ್ನು ಕೇಳುತ್ತಿರುವವರು ಅಥವಾ ಯಾರಿಗಾದ್ರೂ ಸಾಕ್ಷಿ ನೀವು ನುಡಿಯುವಾಗಲೂ ಖಂಡಿತವಾಗಿ ಒಂದು ಕೂದಲು ಕೂಡ ಕಾಣದ ಹಾಗೆ ಮುಸುಕು ಹಾಕಿಕೊಳ್ಳಬೇಕು. ಇದು ನೋಡಿ, ಉದಾಹರಣೆಗೆ ನಮ್ಮ ಭಾರತ ದೇಶದಲ್ಲಿ ಒಂದು ಜನಾಂಗದ ಸ್ತ್ರೀಯರನ್ನ ನೋಡಿ, ಅವರು ಬುರ್ಕ ಹಾಕೊಳ್ತಾರೆ. ಚಿಕ್ಕ ಮಕ್ಕಳಿಂದಲೇ ತಲೆಗೆ ಮುಸುಕು ಹಾಕೊಂಡು ಹೋಗ್ತಾರೆ, ಸ್ಕೂಲು ಕಾಲೇಜುಗಳಿಗೆ ಹೋಗ್ತಾರೆ, ತಲೆಯನ್ನು ಮುಚ್ಚಿಕೊಳ್ತಾರೆ. ಇದು ದೇವರಿಂದಲೇ, ಪರಮಾತ್ಮ ಭಗವಂತನಿಂದಲೇ ಬಂದಂತ ಒಂದು ಕಾನೂನಾಗಿದೆ. ಉದಾಹರಣೆಗೆ ಹಿಂದೆ ಇಂದಿರಾ ಗಾಂಧಿಯವರನ್ನು ಕೂಡ ನೀವು ನೋಡಿರ್ಬೋದು, ನಾನು ಅದರ ಟಿವಿಯಲ್ಲಿ ನೋಡಿದ್ದು. ಆದ್ರೂ ಏನು ತಲೆಗೆ ಮುಸುಕು ಹಾಕೊಂಡೇ ಅವರು ಭಾಷಣ ಮಾಡ್ತಾ ಇದ್ರು. ಸೋನಿಯಾ ಗಾಂಧಿ ಅವರು ಕೂಡ ಮೊದಲು ಮಾಡಿದ್ರು, ಬರ್ತಾ ಅವರು ಅದನ್ನ ಬಿಟ್ರು. ನೋಡಿ, ಇವತ್ತು ಇವರು ಬ್ರಾಹ್ಮಣರ ಹೆಂಡತಿಯರು, ಜೈನರ ಹೆಂಡತಿಯರು, ಮತ್ತೆ ಇವರು ಯಾರು ಸೇಟುಗಳ ಹೆಂಡತಿಯರು, ಇವರೆಲ್ಲ ಕೂಡ ಇದೇ ಪದ್ಧತಿಯನ್ನು ಅನುಸರಿಸ್ತಾ ಇದ್ರು. ಇದು ಪ್ರತಿಯೊಬ್ಬರಿಗೆ ಒಂದು ಅರ್ಥವಿದೆ, ಮುಸುಕು ಹಾಕಿಕೊಳ್ಳಲೇಬೇಕು. ಖಂಡಿತವಾಗಿ ಲೋಕದ ವಿಷಯಗಳಿಗೆ, ದೇವರ ವಾಕ್ಯಗಳಿಗೆ ಅವಿಧೇಯರಾಗಬಾರದು. ಅವ್ರು ಹಾಗೆ ಮಾಡ್ತಾರೆ, ಇವರು ಹೀಗೆ ಮಾಡ್ತಾರೆ, ನಾವು ಆಗಬೇಕು, ಇನ್ನೇನು ಅವರು ಸ್ತ್ರೀಯರಲ್ವ, ಅವರು ಹುಡುಗಿಯರಲ್ವ, ಅವರು ಹೆಂಗಸರಲ್ವ, ಅವರು ಮಹಿಳೆಯರಲ್ವ, ನಮಗೆ ಮಾತ್ರ ಯಾಕೆ? ಇನ್ನು ಕೆಲವರು ಸತ್ಯ ಸುವಾರ್ತೆಯನ್ನು ಹೇಳಿದ್ರೆ, ಆ ಪಾಸ್ಟರ್ ನಮಗೆ ಏನು ಹೇಳಿಲ್ಲ, ಈ ಪಾಸ್ಟರ್ ನಮಗೆ ಏನಿಲ್ಲ, ನೀವು ಮಾತ್ರ ನಮಗೆ ಹೇಳ್ತಾ ಇದ್ದೀರಿ, ಅದು ಎಲ್ಲಿ ಬರೆಯಲ್ಪಟ್ಟಿದೆ ಅಂತೇಳಿ ಅದನ್ನೂ ಕೂಡ ವಿರುದ್ಧವಾಗಿ ಮಾತಾಡ್ತಾರೆ. ಸತ್ಯವನ್ನು ನೋಡಿಯಪ್ಪ ಇಂಥಲ್ಲಿ ಇದೆ ಅಂತೇಳಿ ಅಧ್ಯಾಯ ವಚನ ವಾಕ್ಯಗಳನ್ನು ಕೂಡ ಸರಿಯಾಗಿ ಹೇಳಿದ್ರೆ ಕಡೆಗೆ ಅವ್ರು ಏನು ಹೇಳ್ತಾರೆ, ಅಲ್ಲಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ನಮಗೆ ಇಂಥವ್ರು ಹೇಳಿದ್ರು, ಹೌದು ಅಂತ ಒಪ್ಕೊಳ್ಳೋದಿಲ್ಲ. ನಮಗೆ ಆ ಪಾಸ್ಟು ಹೇಳಿದ್ರು, ಅದು ನಿಜನ ಸತ್ಯವಂತೇಳಿ ಪರೀಕ್ಷೆ ಮಾಡಿ ನೋಡಬೇಕು. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನೋಡುವಾಗ ಅಪೊಸ್ತಲರು ಬೋಧನೆ ಮಾಡ್ತಾ ಇದ್ರು. ಕೊರಿಂಥ ಸಭೆಯವರು ಏನ್ ಮಾಡ್ತಾ ಇದ್ರು, ಅಪೊಸ್ತಲರ ಬೋಧನೆಯನ್ನ ಕೇಳಿ ಆಮೇಲೆ ಸತ್ಯವೇದವನ್ನ ಗ್ರಂಥವನ್ನ ತೆರೆದು ಅದು ಸತ್ಯನ ಸುಳ್ಳು ಸರಿ ಅಂತೇಳಿ ಪರೀಕ್ಷೆ ಮಾಡ್ತಾ ಇದ್ರು ಎಂಬುದಾಗಿ ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 11ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಇದನ್ನು ಕೂಡ ನಾನು 2024ನೇ ಇಸವಿ ಮಾರ್ಚ್ 1ರಿಂದ ಇಲ್ಲಿಯವರೆಗೆ ಒಂದು ದಿವಸವೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ನಿಂತು ಹೋಗಿಲ್ಲ. ಅದರಲ್ಲಿ ಬಹಳ ಸಲ ಹೇಳಿದ್ದೇನೆ. ನನ್ನ ಮೂಲಕ ದೇವರು ಹೇಳಿಸಿದಂಥ ಮಾತನ್ನು ಕೂಡ ನೀವು ಒಂದು ನೋಟ್ ಬುಕ್ಕು ಅಥವಾ ಒಂದು ಪೇಪರ್ ಪೆನ್ನು ಇಟ್ಟುಕೊಂಡು ಬರೆದಿಟ್ಟುಕೊಳ್ಳಿ, ಪರೀಕ್ಷೆ ಮಾಡಬೇಕು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಬಹಳ ಮುಖ್ಯವಾಗಿದೆ. ಹಾಗೆ ಗಂಡಸರಿಗೊಂದು ನಿಯಮ ಇದೆ, ಗಂಡಸರಿಗೂ ಸ್ತ್ರೀಯರಿಗೂ ಬೇರೆ ಬೇರೆ ನಿಯಮ ಇದೆ. ಆಶೀರ್ವಾದ ಎಲ್ಲ ಒಂದೇ, ನಿಯಮ ಬೇರೆ ಇದೆ. ನಿಯಮದ ಪ್ರಕಾರ ಅವರವರು ಜೀವಿಸಿದರೆ ಮಾತ್ರ ದೇವರ ಆಶೀರ್ವಾದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಯೂ ಕೂಡ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನ ನನ್ನ ಸಹೋದರಿಯರಿಗೆ ನೀವು ಚೆನ್ನಾಗಿ ಮನಪೂರ್ವಕವಾಗಿ ತಿಳಿಸಿದಕ್ಕಾಗಿ ಸ್ತೋತ್ರ. ಒಂದು ವೇಳೆ ನಿಮ್ಮ ಆಶೀರ್ವಾದ ಪ್ರೀತಿಯಿಂದ ಕೇಳುತ್ತಿರುವವರು, ಒಂದು ವೇಳೆ ಅವರು ಏನಾದರೂ ತಪ್ಪಿ ಹೋಗಿದ್ದರೂ ಅವರನ್ನು ಕ್ಷಮಿಸಿರಿ. ಅವರಿಗೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ಪ್ರೀತಿ, ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗ. ಹಾಗೆ ನಾವು ಸರಿಯಾದ ವಿಶ್ವಾಸದಲ್ಲಿ ನಾವು ಏನ್ ಮಾಡಬೇಕಾಗ್ತದೆ,
ನಡೆಯಬೇಕು. ಇಲ್ಲಿಗೆ ಆದಿಕಾಂಡ 22ನೇ ಅಧ್ಯಾಯ ಕೂಡ ಮುಕ್ತಾಯವಾಯಿತು. ಈಗ 23ನೇ ಅಧ್ಯಾಯಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅಬ್ರಹಾಮನ ಆದಿಕಾಂಡ 23ನೇ ಅಧ್ಯಾಯ 1ರಿಂದ 20ರವರೆಗೆ ಓದುವಾಗ, ಅಬ್ರಹಾಮನ ಹೆಂಡತಿ ಸಾರಳು ಸತ್ತಾಗ ಸಮಾಧಿಗೆ ಸ್ಥಳವಿರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಬ್ರಹಾಮನ ಹೆಂಡತಿಯಲ್ಲಿ ಸತ್ತಾಗ ಏನಾಯ್ತು? ಸ್ಥಳ ಇರಲಿಲ್ಲ. ಆಗಲ್ಲಿ ಹೇಳ್ತಾರೆ, ಅಲ್ಲಿ ಅವರು ಅಕ್ಕಪಕ್ಕದವರು ಇರ್ಬೋದು, ಅವರ ಬಂಧುಗಳಿರ್ಬೋದು, ನಾವು ಸ್ಥಳ ಕೊಡ್ತೇವೆ ಅಂತೇಳಿ ಇತರರಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಅಬ್ರಹಾಮನ್ ಏನ್ ಮಾಡ್ತಾನೆ? ಅದಕ್ಕೆ ಒಪ್ಪುವುದಿಲ್ಲ. ಅಬ್ರಹಾಮನ್ ಹೇಳ್ತಾ ಇದ್ದಾನೆ, ಅದೇ 23ನೇ ಅಧ್ಯಾಯ 9ನೇ ವಚನ ನೋಡುವಾಗ, ನಾನು ಕ್ರಯ ಕೊಡ್ತೇನೆ, ಖಂಡಿತವಾಗಿಯೂ ಕ್ರಯಕ್ಕೆ ಕೊಡ್ತೇನೆ ಅಂತ ಹೇಳಿ, ನನಗೆ ಸುಮ್ಮನೆ ನೀವು ಕೊಡುವ ಹೊಲ ನನಗೆ ಬೇಡ, ಕ್ರಯಕ್ಕೆ ತೆಗೆದುಕೊ. ಅಬ್ರಹಾಮನು ಆ ಸಾರಳ ಸಮಾಧಿಗೆ ಸ್ಥಳವನ್ನು ತೆಗೆದುಕೊಂಡನು ಅಂತ ಹೇಳಿದ್ದೇವೆ. ನಮಗೆ ಸ್ತೋತ್ರವಾಗಲಿ. ಹಾಗೆ ಯಾಕೆ ಈ ಮಾತನ್ನು ಹೇಳ್ದ? ಅವನಿಗೆ ನೋಡಿ, ದೇವರು ಅವನಿಗೆ ಮೊದಲು ಬೇಕಾದಷ್ಟು ಎಲ್ಲಿಂದ ಬಾಬಿಲೋನಿನ ಈ ಊರೆಂಬ ಸ್ಥಳದಿಂದ ಕರೆದಾಗ, ಅವನಿಗೆ ಪ್ರಾಣಿಗಳನ್ನ ಕರ್ಕೊಂಡು, ಹೆಂಡತಿನ ಕರ್ಕೊಂಡು, ತಮ್ಮನ ಮಗ ಲೋಟನನ್ನು ಕರ್ಕೊಂಡು, ಆಳುಗಳನ್ನು ಕರ್ಕೊಂಡು ಬಂದ. ಆದ್ರೆ ಅವನ ಮನೆ ಆಸ್ತಿ ಪಾಸ್ತಿ ಅಲ್ಲೇ ಇತ್ತು. ದೇವ್ರು ಹಾಗೆ ನಡೆಸಿದ್ರು. ನೋಡಿ, ಸಾರಳು ಸತ್ತೋದ, ಅವನಿಗೆ ಸಮಾಧಿ ಮಾಡಕ್ಕಲ್ಲಿ ಸ್ಥಳ ಇಲ್ಲ. ದೇವರಿಂದ ಆಯ್ಕೆಯಾದವರಿಗೆ ಇದೇ ಪರಿಸ್ಥಿತಿ ಬರೋದಾದ್ರೂ ದೇವರು ಕೈ ಬಿಡುವವರಲ್ಲ. ಆದ್ರೆ ಅಲ್ಲಿ ಇತರ ಏನ್ ಹೇಳ್ತಾರೆ, 23ನೇ ಇದು 4ರಿಂದ 6 ಆದಿಕಾಂಡ 23 4ರಿಂದ 6 ನೋಡುವಾಗ, ನಾವು ಸ್ಥಳ ಕೊಡ್ತೇವೆ ಅಂತ. 9ನೇ ವಚನ ಓದುವಾಗ ಅಲ್ಲಿ ಇಲ್ಲ, ನಾನು ಕ್ರಯವನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ನನಗೆ ನಿಮ್ಮ ಆಸ್ತಿ ಫ್ರೀ ಬೇಡ ಅಂತ ಹೇಳಿ. 16ನೇ ವಚನ ನೋಡುವಾಗ ಅಬ್ರಹಾಮನು ಕ್ರಯಕ್ಕೆ ಆಸ್ತಿಯನ್ನ ತೆಗೆದುಕೊಂಡ. ಯಾಕೆಂದ್ರೆ ಇವತ್ತು ಕೊಡ್ತಾರೆ, ನಾಳೆ ನಾವು ಕೊಟ್ಟು ಅಂತೇಳಿ ಅವರು ಹಂಗಿಸಬಹುದು. ಅದಕ್ಕೆ ನನಗೆ ಬೇಡವೇ ಬೇಡ, ನಾನು ಹಣ ಕೊಡ್ತೇನೆ ಅಂತೇಳಿ, ಸಮಾಧಿಗೆ ತಕ್ಕಾದ ಹಣ. ಆಗ ಇದರ ಅರ್ಥ ಏನಪ್ಪಾ ಅಂದ್ರೆ, ಖಂಡಿತವಾಗಿ ಪ್ರತಿಯೊಂದು ಕುಟುಂಬದಲ್ಲಿ ಸಮಾಧಿಗೆ ಅಂತೇಳಿ ಸ್ಥಳ ಬೇಕೇ ಬೇಕು. ಒಂದು ವೇಳೆ ಸ್ಥಳ ಇಲ್ಲದಿರಬಹುದು, ಆದ್ರೆ ಇವತ್ತು ಅನೇಕರನ್ನು ಸರ್ಕಾರಿ ಸ್ಥಳಗಳಲ್ಲಿ, ಹೊಳೆ ಬದಿಯಲ್ಲಿಯೋ, ರೋಡ್ ಬದಿಯಲ್ಲಿಯೋ, ಸ್ಮಶಾನ ಅಂತ ಇರ್ತದೆ, ಅಲ್ಲಿ ಇರಬಹುದು, ಉಣ್ಬಹುದು. ಒಂದು ವೇಳೆ ಇವತ್ತು ಸರ್ಕಾರದಿಂದಲೇ ಸ್ಮಶಾನ ಇರ್ತದೆ, ಸಮಾಧಿ, ಅಲ್ಲಿ ತಾರಳವಾಗಿ ತೊಂದರೆ ಇಲ್ಲ. ಇಂತೆಂತೋ ಐಶ್ವರ್ಯವಂತರು ಅದೇ ರೀತಿ ಅಲ್ಲೇ ಇವತ್ತು ಸುಡೋದಾಗಿದೆ, ಸಮಾಧಿ ಮಾಡೋದು ನಾನಾ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಇನ್ನೊಬ್ಬರ ಸ್ವಂತ ಮನುಷ್ಯರ ಜಾಗದಲ್ಲಿ ಮಾಡಬಾರದು ಅಂತೇಳಿ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಅಬ್ರಹಾಮನು ನೀತಿವಂತನಾದ್ರಿಂದ ದೇವರವನನ್ನು ಕರೆದ ಕಾರಣ ಹೆಂಡತಿಯ ಸಮಾಧಿ ಕೂಡ ಸ್ಥಳವಿರಲಿಲ್ಲ, ದೇವರಿಂದ ಸಹಾಯವಾಯಿತು. ಇದನ್ನೇ ಹೇಳಿದ್ದು. ಅಬ್ರಹಾಮನು ನೀತಿವಂತರು, ಕರೆದ್ರು, ಹಿಂದೆ ಮುಂದೆ ನೋಡ್ಲಿಲ್ಲ, ದೇವರು ನಡೆಸಿದ್ರು. ಸತ್ತಾಗಲಿ ಸ್ಥಳ ಇಲ್ಲ, ಶವ ಇದೆ, ಆದ್ರೆ ದೇವರಿಂದಲೇ ಸಹಾಯ. ಹಾಗೆ ದೇವರು ಇವತ್ತು ಯಾರನ್ನ ಕರೆದು ಮನೆ ಮಠ ಸಂಸಾರನ ಬಿಟ್ಟು ನಡೆಸ್ತಾರೋ, ಅವರನ್ನು ನಡೆಸಿದಾಗ ಅವರಿಗೆ ತೊಂದರೆ ಬಂದಾಗ ದೇವರೇ ಅಂತ ಸಮಯದಲ್ಲಿ ಸಹಾಯಕನಾಗಿ ನಿಲ್ತಾನೆ. ಇದು ಆದಿಕಾಂಡ 12ನೇ ಅಧ್ಯಾಯ 1ರಿಂದ 3ರವರೆಗೆ ಅಬ್ರಹಾಮನಿಗೆ ಅದು ಹೇಳಿದ್ದು. ನಿನ್ನ ಸ್ವಂತ ಬಂಧು ಬಳಗ ನಾಡು ಎಲ್ಲವನ್ನ ಬಿಟ್ಟು ಹೋಗು. ನಿನ್ನನ್ನು ಯಾರು ಪ್ರೀತಿ ಮಾಡ್ತಾರೋ ಅವರನ್ನು ನಾನು ಹರಿಸ್ತೇನೆ, ನಿನಗೆ ಯಾರು ತೊಂದರೆ ಮಾಡ್ತಾರೋ ಅವರನ್ನು ನಾನು ಶಪಿಸ್ತೇನೆ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಆದುಕೊಂಡು ಈ ರೀತಿ ಒಂಬಡ್ಡಿಗರಾಗಿ ನಡೆಸುವಾಗ, ಮನೆ ಮಠ ಬಂಧು ಬಳಗದೊಳ ವಿರೋಧವಾಗಿ ಹೀಗೆ ನಡೆಸ್ತಾ ಇರುವಾಗ, ಅವರಿಗೆ ಯಾವ ರೀತಿಯಲ್ಲಿ ಬಂದ್ರು, ಸತ್ತಾಗ ಸಮಾಧಿಗೆ ಸ್ಥಳ ಇಲ್ಲ ಇದ್ರೂ ಕೂಡ ದೇವರು ಒದಗಿಸುವನಾಗಿದ್ದಾನೆ. ಆದರೆ ಅಬ್ರಹಾಮನು ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟ ಹಾಗೆ ದೇವರಿಂದ ಆಯ್ಕೆಯಾದವರು ದೇವರ ಮೇಲೆ ನಂಬಿಕೆ ಇಡಬೇಕು. ಪ್ರಾಪಂಚಿಕ ವಿಷಯಕ್ಕೆ ಹೋಗಬಾರದು. ಒಂದು ವೇಳೆ ಪ್ರಾಪಂಚಿಕ ವಿಷಯಕ್ಕೆ ಹೋದ್ರೂ ಕೂಡ ಖಂಡಿತವಾಗಿ ಅಂತವರು ದೇವರಿಂದ ಆಯ್ಕೆಯಾಗ್ಲಿಲ್ಲ ಅಂತೇಳಿ ಅನೇಕ ಸಲ ಹೇಳಿದ್ದೇನೆ. ಈ ಸಲದಲ್ಲಿ ಕೂಡ ದೇವರ ನಾಮದಲ್ಲಿ ನಾನು ತಿಳಿಸುವನಾಗಿದ್ದೇನೆ. ಬಹಳ ಎಚ್ಚರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಇದು ಆದಿಕಾಂಡ 12 1ರಿಂದ 3, 1 ತಿಮೋತಿ 3:12 ಇದನ್ನು ಓದುವಾಗ ಅಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಹಾಗೆ ಮುಂದೆ ಅಬ್ರಹಾಮನ ಅಂತ ಸಂದರ್ಭದಲ್ಲಿ ಕೂಡ ಮುಂದೆ ಹೋಗುವಾಗ ದೇವರು ಎಲ್ಲೆಲ್ಲ ಕಳಿಸಿದ್ರು ದೇವರನ್ನು ಆರಾಧಿಸುತ್ತಾ ಹೋದ. ಯಾರೋ? ಅಬ್ರಹಾಂ. ಹಾಗೆ ದೇವರನ್ನ ಆಯ್ಕೆಗೊಂಡವರು ಇವತ್ತು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಬಸ್ಸಲ್ಲಿ ಇರ್ಬೋದು, ಪ್ರಯಾಣದಲ್ಲಿ ಇರ್ಬೋದು, ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗೋದಾಗ್ಬೋದು, ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗೋದಾಗ್ಬೋದು, ಎಲ್ಲೇ ಒಂದು ಈಗ ಅಬ್ರಹಾಮನ ಮರದ ಕೆಳಗೆ ಹೋಗಿ ದೇವರನ್ನು ಆರಾಧಿಸಿದ ಅಂತ ಸಮಯದಲ್ಲಿ ಕೂಡ ಹಾಗಿದ್ದರೂ ಕೂಡ ನಾವು ಇದ್ದಲ್ಲಿ ಅಲ್ಲೇ ಏನು ಮಾಡ್ಬೇಕು? ದೇವರನ್ನು ಆರಾಧಿಸ್ಬೇಕು. ಎಲ್ರಿಗೂ ಎಲ್ರ ಮುಂದೆ ಮೊಣಕಾಲು ಊರ್ಬೇಕು, ಕೈ ಊರ್ಬೇಕು, ಹಲ್ಲೆಲ್ಲಿ ಹೇಳ್ಬೇಕು, ಕೈ ಚಪ್ಪಾಳೆ ತಟ್ಟಬೇಕು, ಕುಣಿಬೇಕು ಅಂತ
ಕೇಳುವಂತ ಪ್ರಶ್ನೆ ಏನಿಲ್ಲ. ತಲೆ ತಗ್ಗಿಸಿ ಕಣ್ಣು ಮುಚ್ಚಿ ಮೌನವಾಗಿ ಕೂತುಕೊಂಡು 1-2 ನಿಮಿಷ ದೇವರಿಗೆ ನೀನು ಸ್ತೋತ್ರ ಸಲ್ಲಿಸು, ದೇವರಲ್ಲಿ ಪ್ರಾರ್ಥಿಸು, ಅದುವೇ ಸಾಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಹೀಗೆ ನಮ್ಮ ವಿಷಯ ಕೂಡ ಇದುವೇ ನಡೆಯಬೇಕಾಗಿದೆ. 1 ಯೋಹನ್ನ 2:15-17 ನೋಡುವಾಗ, ಯಾವನಾದರೂ ಲೋಕವನ್ನಾಗಲಿ ಅದರಲ್ಲಿರುವುದನ್ನು ಪ್ರೀತಿಸಿದರೆ ದೇವರ ಆತ್ಮ ಅವರ ಮೇಲೆ ಇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ದೇವರು ನಡೆಸುವಾಗ ಯಾರು ಖಂಡಿತವಾಗಿ ನನಗೆ ಆಸ್ತಿ, ಈ ಪಾಸ್ತಿ, ಆ ಮನೆ, ಈ ಮನೆ, ಆ ಬಿಲ್ಲಿ, ಈ ಬಂಗಾರ, ನನ್ನ ಮಕ್ಕಳು ಹಾಗಾಗಬೇಕು ಹೀಗಾಗಬೇಕು ಅಂತ ಸ್ವಂತ ಇಚ್ಛೆಯಿಂದ ಹೋಗ್ತಾರೋ, ನಾನಾ ತರಿ ಬಟ್ಟೆಗಳಲ್ಲಿ ಸ್ಟೈಲು, ಇದು ಸ್ತ್ರೀಯರಲ್ಲಿಯೂ ಹುಡುಗಿಯರಲ್ಲಿಯೂ ಪುರುಷರಲ್ಲಿಯೂ ಪ್ರತಿಯೊಬ್ಬರಲ್ಲಿ ಯಾವ ರೀತಿ ನಾನಾ ರೀತಿಯ ಸ್ಟೈಲ್ ಮಾಡ್ಕೊಳ್ತಾರ, ಖಂಡಿತವಾಗಿ ಎಷ್ಟೇ ಬೋಧನೆ ಮಾಡ್ಬೋದು, ಯಾವುದೇ ಭಾಷೆ ಮಾತಾಡ್ಬೋದು, ಎಲ್ಲೆಲ್ಲಿಗೂ ಹೋಗ್ಬೋದು, ಚರ್ಚ್ ಕಟ್ಟಬೇಕು ಅಂತೇಳಿ ಹಣ ವಸೂಲು ಮಾಡಿ ಕೆಳಗೆ ಅವರಿಗೆ ಮನೆ ಮಾಡ್ಕೊಳ್ಳೋದು, ಮುಖ್ಯವಾಗಿ ಬೇಕಾಗಿರೋದು ಅವರಿಗೆ ಮನೆ. ಆಮೇಲೆ ಏನ್ ಮಾಡ್ತಾರೆ, ಒಂದು ವಾಸಕ್ಕೆ ಅಂತ ಮನೆ ಮಾಡ್ಕೊಳ್ತಾರೆ, ಕೆಳಗೆ ವಾಹನಗಳನ್ನ ಪಾರ್ಕಿಂಗ್ ನಿಲ್ಸಕ್ಕೆ ಇದೆಲ್ಲ ಮಾಡ್ಕೊಳ್ತಾರೆ. ಆಮೇಲೆ 2ನೇ ಚರ್ಚ್ ಮಾಡ್ತಾರೆ, ಅಲ್ಲ ಅವರಿಗೆ ವಾಸಕ್ಕೆ ಮನೆ ಮಾಡ್ತಾರೆ, ಮೇಲೆ ಚರ್ಚ್ ಮಾಡ್ತಾರೆ. ಅವರಿಗೆ ಮುಖ್ಯವಾಗಿ ಬೇಕಾಗಿದ್ದು ಯಾವುದಲ್ಲಿ, ವಾಸಕ್ಕೆ ಮನೆ. ಇದು ಬಹಳ ಜನ ಸೇವಕರಲ್ಲಿ ಇವತ್ತು ಇದು ನಡೀತಾ ಇದೆ. ಹಾಗಾದ್ರೆ ಅದರ ವಿಷಯಗಳು ಬಹಳ ಇವೆ. ಹಾಗಾದ್ರೆ ದೇವರಿಗೆ ದೇವಾಲಯ ಚರ್ಚ್ ಕಟ್ಟುವುದಾದ್ರೆ 46 ವರ್ಷ ಕಟ್ಟಿದಂತ ದೇವಾಲಯ ಯೇಸುಸ್ವಾಮಿ ಶಿಲುಬೆ ಮೇಲೆ ತೂಗಾಡಿಕೊಂಡು ಪ್ರಾಣ ಬಿಟ್ಟಾಗ ಆ ಜೆರುಸಲೇಮಿನ ದೇವಾಲಯದ ಗೋಡೆ ಯಾಕೆ ಮುರಿಯಿತು? ನಿನ್ನ ದೇಹವೇ ದೇವಾಲಯ ಅಂತ ಹೇಳುವುದಾದರೆ ಮತ್ತೆ ಯಾಕೆ ಅಲ್ಲಿ ದೇವಾಲಯ? ಆಗ ಇದು ಒಂದು ಮಳೆಗಾಲದಲ್ಲಿ ಕೂಡ ದೇವರನ್ನ ಆರಾಧಿಸಿಕೊಂಡು ಸಭೆ ಬೇಕು, ಆಗ ಅಲ್ಲಿಗೊಂದು ಸ್ಥಳ ಬೇಕು. ಸಾಧಾರಣ ಮಟ್ಟಿಗೆ ನೀ ಅದನ್ನೊಂದು ಕಟ್ಟಿ ಅದಕ್ಕೆ ಸರಿಯಾದ ಸೌಕರ್ಯಗಳನ್ನ ಮಾಡಿಕೋ. ಕಬ್ಬಿಣ, ಉಳಿ ಮುಂತಾದ ಕಲ್ಲುಗಳಿಂದ ನನಗೆ ನೀವು ಯಜ್ಞವೇದಿಯನ್ನ ಕಟ್ಟಬೇಡಿರಿ ಅಂತ ಹೇಳಿದ್ದಾರೆ ವಿಮೋಚನಾ ಕಾಂಡದಲ್ಲಿ. ಆಗ ಈ ಬಿಲ್ಡಿಂಗ್ ಅಲ್ಲಿ ಕಬ್ಬಿಣ ಇಲ್ವಾ, ಸಿಮೆಂಟ್ ಇಲ್ವಾ, ಕಲ್ಲು ಇಲ್ವಾ, ಅದಕ್ಕೆ ಮುಟ್ಲಿಲ್ವಾ? ಇದನ್ನ ದೇವ್ರು ಒಪ್ತಾ ಇದ್ದಾರಾ? ಅಪೊಸ್ತಲರ ಕೃತ್ಯದಲ್ಲಿ ಯೆಶಾಯನ ಗ್ರಂಥದಲ್ಲಿ ನೋಡುವಾಗ, ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲ ಇವರಿಗೆ ಅರ್ಥ ಆಗೋದಿಲ್ವಾ? ವಾಕ್ಯ ಗೊತ್ತಿಲ್ವಾ? ಮತ್ತೆ ಏನ್ ಮಾಡ್ತಾ ಇದ್ದಾರೆ? ಇವರಿಗೆ ಮನೆ ಬೇಕಾಗಿದೆ ದೇವರ ನಾಮಕ್ಕೆ. ಅದಕ್ಕಾಗಿ ದೇವರ ಹೆಸರು ಮತ್ತೆ ಒಂದು ಸಣ್ಣದಾಗಿ ಒಂದು ಹಾಲು, ಒಂದು ರೂಮು, ಚರ್ಚ್ ಅಂತ ಮಾಡ್ಕೊಳ್ತಾರೆ. ಅದು ಏನೇ ಇರ್ಲಿ, ಹೀಗೆ ಲೋಕವನ್ನು ಯಾರು ಪ್ರೀತಿ ಮಾಡ್ತಾರೋ ಖಂಡಿತವಾಗಿ ಅಂತವರಲ್ಲಿ ದೇವರ ಸಹಾಯ ಇಲ್ಲ. ಆದಿಕಾಂಡ 2:15-17 ಕೂಡ ಇಲ್ಲಿ ದೇವರು ಅದನ್ನೇ ಆದಾಮನಿಗೆ ಅಲ್ಲಿ ಎಚ್ಚರಿಸಿದ್ರು, ಅವನು ಮಾತು ಕೇಳದೆ ಹೋದ. ಹಾಗೆ 3ನೇ ಅಧ್ಯಾಯ 1-7 ಕೂಡ ಓದುವಾಗ ಅಲ್ಲಿ ಸಾರಳು ಮತ್ತು ಆದಾಮನು ದೇವರ ಮಾತನ್ನ ಕೇಳದೆ ಅವರು ಏನಾದ್ರು ಶಾಪಗ್ರಸ್ತರಾದರು. ಇದು ಆದಿಕಾಂಡ 3:16-19 ಓದುವಾಗ ಶಾಪಗ್ರಸ್ತರಾಗಿದ್ದಾರೆ ದೇವರ ಮಾತನ್ನು ಕೇಳದ ಕಾರಣ. ಹಾಗೆ ಇವತ್ತು ದೇವರ ಮಾತನ್ನು ಕೇಳದೆ ವಿರೋಧಿಯಾಗಿ ನಾನಿಂತವನು ತಾಗಲಿ ಹೇಳಿದಾಗ ಯಾವುದೇ ರೀತಿಯಲ್ಲಿ ಆಡಂಬರ ಮಾಡಬಹುದು. ಇವರು ಏನಾಗಿದ್ದಾರೆ? ಶಾಪಗ್ರಸ್ತರಾಗಿದ್ದಾರೆ. 1 ಪೇತ್ರ 4ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುವಾಗ, ಭೂಲೋಕದಲ್ಲಿ ಜೀವಿತ ಕಾಲದಲ್ಲಿ ಇರುವಾಗಲೇ ಇವರು ಯಾವ ಕಡೆ ನರಕಕ್ಕೆ ಹೋಗ್ತಾರ, ಪರಲೋಕದ ಕಡೆಗೆ ಹೋಗ್ತಾರಂತ ಕಂಡುಹಿಡಿಬಹುದಂತೆ. ಇದಕ್ಕೆ 10 ದಶಾಜ್ಞೆಗಳನ್ನು ಕೂಡ ದೇವರು ಸೀನಾಯಿ ಬೆಟ್ಟದಲ್ಲಿ ಮೋಶೆ ಮೂಲಕ ಕೊಟ್ಟಿದ್ದು, ಅದು ವಿಮೋಚನಾ ಕಾಂಡದಲ್ಲಿ ಮುಂದೆ ನಾವು ಓದಿಕೊಳ್ಳಬಹುದು. ಇದುವೇ ಯೆರೆಮೀಯ 31-31-34, ಇಬ್ರಿಯ 8:8-12 ಮತ್ತು 10ನೇ ಅಧ್ಯಾಯ 16ನೇ ವಚನ. ಇಬ್ರಿಯರಿಗೆ ನಾವಲ್ಲಿ ಓದುವಾಗ ಯೆರೆಮೀಯ 31-31-34, ಇಬ್ರಿಯರಿಗೆ 8ನೇ ಅಧ್ಯಾಯ 8-12, ಇಬ್ರಿಯರಿಗೆ 10ನೇ ಅಧ್ಯಾಯ 16ನೇ ವಾಕ್ಯ ನೋಡುವಾಗ, ನಾನು ಅವರೊಂದಿಗೆ ಒಂದು ಒಡಂಬಡಿಕೆಯನ್ನ ಮಾಡಿಕೊಳ್ಳುವೆನು. ಅದು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವಾಗ ಇದ್ದಂತ ಒಡಂಬಡಿಕೆಯಲ್ಲ. ಅವರ ಹೃದಯವೆಂಬ ಹಳಿಗೆಯಲ್ಲಿ ನನ್ನ ಆಜ್ಞೆಗಳನ್ನ ಬರೆಯುವೆನು, ಅವರ ಮನಸ್ಸಿನಲ್ಲಿಯೂ ನಾನು ಬರೆಯುವೆನು. ಚಿಕ್ಕವರಿಂದ ದೊಡ್ಡವರ ತನಕ ಮೊದಲುಗೊಂಡವರಿಗೆ ಯಾರು ಇನ್ನು ಬೋಧಿಸಬೇಕಾಗಿಲ್ಲ. ನಾನು ಕರೆದವರೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು, ಅವರ ಪಾಪಗಳನ್ನು ಲೆಕ್ಕಕ್ಕೆ ತಂದುಕೊಳ್ಳುವುದಿಲ್ಲ. ನೋಡಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರ ಹೃದಯದಲ್ಲಿ, ಯಾರ ಮನಸ್ಸಿನಲ್ಲಿ ದೇವರ 10 ದಶಾಜ್ಞೆಗಳು ಹಾಗೂ ದೇವರ ವಾಕ್ಯಗಳು ಪ್ರತಿ ಒಂದು ವಿಷಯ, ಕೆಲಸ, ಕಾರ್ಯಗಳಲ್ಲಿ ಅಡಕವಾಗಿದೆಯೋ ಅಂತವ್ರು ಏನ್ ಮಾಡ್ತಾರೆ? ಪ್ರತಿ ಒಂದು ವಿಷಯಕ್ಕೆ ದೇವರ ವಾಕ್ಯವನ್ನೆತ್ತಿ ಮಾತನಾಡ್ತಾರೆ, ಅದೇ ರೀತಿ ಬೋಧನೆ ಮಾಡ್ತಾರೆ, ಅದೇ ರೀತಿ ಖಂಡಿಸ್ತಾರೆ, ಅದೇ ರೀತಿ ಎಚ್ಚರಿಸ್ತಾರೆ.
ಈ ಲೋಕದ ವಿಷಯಗಳಿಗೆ ಆಸೆ ಪಡುವುದಿಲ್ಲದವರಿಗೆ ಬೇಡವೇ ಬೇಡ. ಇವರೇ ಆಗಿದ್ದಾರೆ ಅಬ್ರಹಾಮನಿಗೆ ದೇವರಿಂದ ಆಯ್ಕೆಗೊಂಡವರು. ಒಂದು ವೇಳೆ ಆಗ ಹೇಳಿದಾಗೆ ಅದು ಇದು ಆ ಕಡೆ ಈ ಕಡೆ ತಿಳಿ ಮಾಡಿದ್ರೆ ಖಂಡಿತವಾಗಿ ಅಲ್ಲವೇ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಆದಾಮನು ಕೂಡ ಅಲ್ಲಿಂದ ಹೊರಬರಕ್ಕೆ, ಆದಾಮ ಅವಳು ಏದೇನ್ ತೋಟದ ಹೊರಬರಕ್ಕೆ ಕಾರಣ ಏನಾಯ್ತು? ಅಲ್ಲಿ ದೇವರ ಮಾತು ಕೇಳದ ಕಾರಣ ಈ ರೀತಿ ಆಗಿ ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದುವೇ ಆದಿಕಾಂಡ 3ನೇ ಅಧ್ಯಾಯ 22ರಿಂದ ನಾವಲ್ಲಿ ನೋಡುವಾಗ ಇಬ್ಬರನ್ನ ದೇವರು ಏನ್ ಮಾಡ್ತಾರೆ? ಏದೇನ್ ತೋಟದಿಂದ ಹೊರಗೆ ಹಾಕ್ತಾ ಇದ್ದಾರೆ. ಆದಿಕಾಂಡ 3:22-24 ನೋಡುವಾಗ ಏದೇನ್ ತೋಟದಿಂದ ಆದಾಮ ಹವ್ವಳನ್ನ ದೇವರು ಹೊರಗೆ ಹಾಕಿದ್ದು ಕಾರಣ ಇದುವೇ, ದೇವರ ಮಾತನ್ನು ಕೇಳದ ಕಾರಣ. ಹಾಗೆ ಇವತ್ತು ಕೂಡ ದೇವರ ಮಾತನ್ನು ಯಾರು ಕೇಳಿಲ್ವೋ, ಬೈಬಲ್ ಹಿಡಿಬೋದು, ಬೋಧನೆ ಮಾಡ್ಬೋದು, ಏನೇ ಮಾಡ್ಬೋದು, ಎಷ್ಟು ಭಾಷೆಯಲ್ಲಿ ಮಾತಾಡ್ಬೋದು, ಎಲ್ಲಿಗೋ ಹೋಗ್ಬೋದು, ಆದರೆ ಪ್ರಾಪಂಚಿಕ ರೀತಿಯಲ್ಲಿ ಇದ್ರೆ ಅಂಥವರು ತೋಟದಿಂದ ಹೊರಬಿದ್ದಿದ್ದಾರೆ, ಅಂದ್ರೆ ದೇವರ ಆಶೀರ್ವಾದದಿಂದ ಹೊರಬಿದ್ದಿದ್ದಾರೆ. ಮತ್ತಾಯ 4ನೇ ಅಧ್ಯಾಯದ ಪ್ರಕಾರ ಅಂಥವರನ್ನ ಸೈತಾನ ನಡೆಸ್ತಾ ಇದ್ದಾನೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನಾವು ಅಬ್ರಹಾಮನಿಗೆ ಸಂಪೂರ್ಣ ನಂಬಿಕೆ ಇಡವರು ಆಗಿರಬೇಕು, ದೇವರ ಮಾತು ಕೇಳೋರಾಗಿರಬೇಕು. ಅದಕ್ಕೆ ಮತ್ತಾಯ 6ನೇ ಅಧ್ಯಾಯ 33ನೇ ವಾಕ್ಯ ನೋಡುವಾಗ, ನೀನು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು, ಆಗ ನಿನಗೆ ಅದರೊಂದಿಗೆ ಎಲ್ಲವೂ ಬರ್ತದೆ. ಹಾಗೆ ಪಾಪಿಗಳಾದ ನಮಗೆ ದೇವರು ಇತರರ ಮೂಲಕ ಸೌವಾರ್ತೆಯನ್ನು ಸಾಧಿಸಿದ್ದಾರೆ. ಕೆಲವರಿಗೆ ದರ್ಶನದ ಮೂಲಕ ಮಾತನಾಡುವುದು, ಕನಸಿನ ಮೂಲಕವೂ ಮಾತನಾಡಬಹುದು. ಆವಾಗ ಸರಿಯಾಗಿ ನಮ್ಮ ನಡೆ, ನುಡಿ, ಕ್ರಿಯೆ, ಹೆಂಡತಿ, ಮಕ್ಕಳು ಪ್ರತಿ ಒಂದು ದೇವರನ್ನೇ ನಾವು ಹಿಂಬಾಲಿಸಿದ್ರೆ ಖಂಡಿತವಾಗಿಯೂ ಆಗ ನಮಗೆ ಬೇಕಾಗಿದ್ದ ಐಶ್ವರ್ಯ, ಶಾಂತಿ, ಸಮಾಧಾನ ಎಲ್ಲವನ್ನ ದೇವರೇ ಕೊಡವನಾಗಿದ್ದಾನೆ. ದೇವರ ಹೆಸರನ್ನ ಕೇಳಿಕೊಂಡು ನಾವು ಹಣ ಸಂಪಾದನೆಗೆ ಹೋದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷೆಯನ್ನ ಅನುಭವಿಸಲೇಬೇಕಾಗ್ತದೆ. ಆ ಶಿಕ್ಷೆ ಹಾಗೆಯೇ ಮುಂದುವರಿಸಲು ಕೂಡ ಹೋಗ್ತದೆ. ಇದು ನನ್ನ ಜೀವಿತದಲ್ಲಿ ಕೂಡ ಒಂದು ಉದಾಹರಣೆಯಾಗಿದೆ. ಇದೆಲ್ಲವೂ ನನ್ನ ಜೀವಿತದಲ್ಲಿ ಕೂಡ ನಡೆದು ಹೋಗಿದೆ. ಒಂದು ವೇಳೆ ಗಂಡ ಹೆಂಡತಿ ಮಕ್ಕಳನ್ನ ದೇವರು ಕರೆಯುತ್ತಾರೆ, ಅದೇ ರೀತಿ ಒಂದು ವೇಳೆ ಹೆಂಡತಿಯನ್ನು ಆರಿಸಿಕೊಳ್ಬಹುದು, ಗಂಡನನ್ನು ಆರಿಸಿಕೊಳ್ಬಹುದು, ಮಕ್ಕಳನ್ನು ಆರಿಸಿಕೊಳ್ಬಹುದು. ಇದು ಎಲ್ಲವಲ್ಲಿ ನಮಗೆ ವಾಕ್ಯದ ಪ್ರಕಾರ ಗೊತ್ತಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಆದಿಕಾಂಡ 23ನೇ ಅಧ್ಯಾಯವು ಕೂಡ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಆದಿಕಾಂಡ 24ನೇ ಅಧ್ಯಾಯಕ್ಕೆ ಹೋಗೋಣ. ಆದಿಕಾಂಡ 24ನೇ ಅಧ್ಯಾಯ 1ರಿಂದ 9ರವರೆಗೆ ನೋಡುವಾಗ ಇಸಾಕನಿಗೆ ಮದುವೆ ಪ್ರಾಯ ಬಂದಿದೆ. ಆಗ ಅಬ್ರಹಾಮನ್ ಏನ್ ಮಾಡ್ತಾನೆ? ಇಸಾಕನಿಗೆ ಸ್ವದೇಶದಿಂದ ಹೆಣ್ಣು ತರಬೇಕು ಅಂತೇಳಿ ಅವನ ಅಧಿಕಾರಿಗಳಿಗೆ, ಮಂತ್ರಿ ಪರಿವಾರದವರಿಗೆ ಅಲ್ಲಿ ತಿಳಿಸ್ತಾನೆ. ಯಾರು? ಅಬ್ರಹಾಮನು. 24ನೇ ಅಧ್ಯಾಯ 1ರಿಂದ 9ರವರೆಗೆ ನೋಡುವಾಗ ಇದರಲ್ಲಿ 4 ಮತ್ತು 9ನೇ ವಚನಗಳನ್ನ ಈಗ ನಾವು ನೋಡಿಕೊಳ್ಳೋಣ. 4ನೇ ವಚನ, ನನ್ನ ಸ್ವದೇಶಕ್ಕೂ ನನ್ನ ಬಂಧುಗಳ ಬಳಿಗೂ ಹೋಗಿ ಅವರಲ್ಲೇ ನನ್ನ ಮಗನಾದ ಇಸಾಕನಿಗೆ ಹೆಣ್ಣನ್ನು ತೆಗೆದುಕೊಳ್ಳಬೇಕು. ಹಾಗೆ ತೆಗೆದುಕೊಳ್ಳುತ್ತೇನೆಂಬುದಕ್ಕೆ ನೀನು ನನ್ನ ತೊಡೆಯ ಕೆಳಗೆ ಕೈ ಇಟ್ಟು ಭೂಲೋಕ ಪರಲೋಕಗಳ ದೇವರಾಗಿರೋ ಯೆಹೋವನ ಮೊರೆ ಪ್ರಮಾಣ ಮಾಡಬೇಕು ಎಂದು ಹೇಳಿದನು. ಯಾರಿಗೆ? ಅಬ್ರಹಾಮನ ಅಧಿಕಾರಿಗೆ. ನನ್ನ ತೊಡೆಯ ಕೆಳಗೆ ಕೈ ಇಟ್ಟು ಅಂದ್ರೆ ಸ್ವದೇಶದಿಂದ, ನನ್ನ ಸ್ವಂತ ಬಂಧು ಬಳಗದಂದ್ರೆ ಬೇರೆಯವರನ್ನ ನನ್ನ ಮಗನಿಗೆ ಹೆಂಡತಿಯನ್ನಾಗಿ ನೀನು ತರಬಾರದು ಅಂತ ಹೇಳಿ. ದೇವರ ನಾಮಕ್ಕೆ ಸ್ತೋತ್ರ. ಆಗ ಏನಪ್ಪ ಇದರ ಅರ್ಥ ಅಂದ್ರೆ, ದೇವರಿಂದ ಆಯ್ಕೆಯಾದಂತ, ದೇವರನ್ನು ನಂಬಿದಂತ ಹುಡುಗಿ ಆಗ್ಬೇಕು. ಬೇರೆ ಹುಡುಗಿಯದಲ್ಲಿ ವಿಗ್ರಹಾರಾಧಕರು ಲೋಕದ ವಿಷಯದಲ್ಲಿ ಇರ್ತಾರೆ, ಬಂದು ನನ್ನ ಮಗನನ್ನ ಕೆಡಿಸ್ತಾರೆ. ಆದ ಕಾರಣ ಸ್ವಂತ ಬಂಧು ಬಳಗದಿಂದಲೇ ದೇವರನ್ನು ಅರಿತವರೇ, ದೇವರಿಂದ ಆಶೀರ್ವಾದ ಹೊಂದಿದ ಹುಡುಗಿಯನ್ನೇ ನನ್ನ ಮಗನಿಗೆ ನೀನು ತರಬೇಕು ಅಂತ ಹೇಳ್ತಾರೆ. ಒಂದು. ಇನ್ನೊಂದು 2ನೇ ಸ್ವದೇಶ ಬಂಧು ಬಳಗ ಅಂದ್ರೆ ಏನಪ್ಪ? ನನ್ನ ಸ್ವಂತ ಕುಲ. ಈಗ ಇವತ್ತು ದೇವರನ್ನ ಅರಿತವರಲ್ಲಿ ಲೋಕದ ಪರಿಸ್ಥಿತಿಯಲ್ಲಿ ನಾನಾ ರೀತಿ ಜಾತಿಗಳಿದ್ದಾವೆ. ಹಾಗೆ ಕನ್ನಡದ ಉದಾಹರಣೆಗೆ ಇವತ್ತು ಒಂದು ಜಾತಿಲಿ ಇರ್ಬೋದು, ಅಂಥವ್ರಿಗೆ ಅಂಥದ್ದೇ ಬೇಕು. ತಮಿಳಲ್ಲಿ ಇದ್ದಾರೆ, ತೆಲುಗುನಲ್ಲಿ ಇದ್ದಾರೆ, ಮಲಯಾಳದಲ್ಲಿ ಇದ್ದಾರೆ, ನಾನಾ ರೀತಿಯಲ್ಲಿ ಇದ್ದಾರೆ. ಆದರೆ ಅವರವರಿಗೆ ಅವರವರ ಒಂದು ಕುಲದಿಂದಲೇ ತಂದ್ರೆ ಅಲ್ಲಿ ಅವರು ಏನ್ ಮಾಡ್ತಾರೆ? ಒಂದಾಗಿ ಜೀವಿಸ್ತಾರೆ. ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೆ ಒಂದಾಗಿ ಹೋಗ್ತಾರೆ. ಇಲ್ಲದ್ರಲ್ಲಿ ವಿರೋಧ ಬರ್ತದೆ, ಭಾಷೆಯಲ್ಲಿ ವಿರೋಧ ಬರಬಹುದು, ಕಡೆಗೆ ಆ ಜಾತಿ ಈ ಜಾತಿ ಅಂತೆಲ್ಲ ಅಲ್ಲಿ ಬರಬಹುದು. ಉದಾಹರಣೆಗೆ ಕನ್ನಡದಲ್ಲಿ ದೇವ್ರನ್ನ ಅರಿತವರು ಕನ್ನಡದಲ್ಲಿ ಯಾವ ಜಾತಿ ಅಲ್ಲಿಂದಲೇ ಬರಬೇಕು. ಅದೇ ರೀತಿ ಎಲ್ಲದರಲ್ಲಿ ಒಂದು ವೇಳೆ
ಅದು ಇಲ್ಲದೆ ಬೇರೆ ಕಡೆಯಿಂದ ಬರುವುದಾದ್ರೆ ಅದು ಕೂಡ ದೇವರಿಗೆ ಸ್ತೋತ್ರ, ಅಲ್ಲಿ ಬಹಳ ಎಚ್ಚರದಿಂದ ಜೀವಿಸಬೇಕಾಗ್ತದೆ. ಅನೇಕ ಕುಟುಂಬಗಳು ಈ ರೀತಿ ಒಡೆದು ಹೋಗಿದ್ದಾವೆ. ಇದು ನಾಳೆಗೂ ಮುಂದುವರಿದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಧನ್ಯವಾದಗಳು.